ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಧನುರ್ಮಾಸದ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. 100% ಆಯುರ್ವೇದಿಕ್ ಔಷಧಿಗಳನ್ನು, ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥದ್ದು ಅಮೃತ ಬಿಂದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ANJ ಹೆಲ್ತ್ ಕೇರ್ನ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಇನ್ನು ಇವತ್ತಿನ ದಿವಸ ಒಂದು ಕಡೆ ಖುಷಿ, ಒಂದು ಕಡೆ ನೋವು, ಒಂದು ಕಡೆ ಬಾಧೆ. ಏನಪ್ಪ ಖುಷಿ? ಏನಪ್ಪ ಅಂತೂ ಇಂತೂ 2023 ಕಳೆದ್ಬಿಟ್ಟೆ. ನೋವೇನಪ್ಪ? ಇವತ್ತಿನ ದಿನ 2023ನೇ ಕಡೆಯ ದಿನ ಅಲ್ವಪ್ಪ. ಏನೋ ಒಂದು ರೀತಿ ಬಾಧೆ ಆಗ್ತಾಯಿದೆಯಲ್ಲ. 2023 ನಮ್ಗೆ ಏನೇನೋ ಸಂತೋಷ ಕೊಡ್ತಲ್ಲ, ಏನೇನೋ ವಿಚಾರಗಳನ್ನ ನಾನು ಅರ್ಥಕೊಂಡಲ್ಲ, ಏನೇನೋ ನಾನು ಖುಷಿಯನ್ನು ಅನುಭವಿಸಿದ್ನಲ್ಲ. ಒಂದು ಕಡೆ ಬಾಧೆ, 2023ರಲ್ಲಿ ನಾನು ಏನೇನೋ ಮಾಡಬಹುದಾಗಿತ್ತಲ್ವ, ಏನೂ ಮಾಡಲಿಲ್ಲವಲ್ಲ ಎಂಬತಕ್ಕಂಥ ಒಂದು ಬಾಧೆ. ಆ ಒಂದು ಬಾಧೆ ನಿಮ್ಮನ್ನು ಕಾಡ್ತಾ ಇದೆ. ಹೌದು, ಅದು ಸತ್ಯ. ನನಗೂ ಕೂಡ ಆ ಬಾಧೆ ಕಾಡ್ತಾ ಇದೆ. 2023 ಎಷ್ಟು ಬೇಗ ಮುಗಿದೋಯ್ತು. ನಾನು ಏನೇನೋ ಮಾಡ್ಬೋದಾಗಿತ್ತು, ಏನೇನೋ ಸಾಧನೆಗಳನ್ನು ಮಾಡ್ಬೋದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ನನಗಿರ್ತಕ್ಕಂಥ ಒಂದಿಷ್ಟು ವಿದ್ಯೆಗಳನ್ನು ನಾನು ಖರ್ಚು ಮಾಡಿ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬಿಟ್ನೆ. ನಾನು ಅದ್ರ ಬಗ್ಗೆ ಮತ್ತಷ್ಟು ಬೇರೆ ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ನ ಮಾಡ್ಕೊಳ್ಳೋಕ್ಕಾಗಲಿಲ್ವೇ ಎಂಬತಕ್ಕಂಥ ಒಂದು ನೋವಿದೆ. ಅದೆಲ್ಲವನ್ನು ಕೂಡ ನೋಡ್ಕೊಂಡು ಬರೋದ್ರ ಜೊತೆಗೆ ನಾಳೆ ಬೆಳಗ್ಗೆ, ಇವತ್ತು ರಾತ್ರಿ 12 ಗಂಟೆ ಆಗಿದ ತಕ್ಷಣ 12 ಗಂಟೆ 1 ನಿಮಿಷ ಕರೆಕ್ಟಾಗಿ 2024 ಕ್ಯಾಲೆಂಡರ್ ಮುಖಾಂತ ನಾವು ನೋಡೋದಾದರೆ ಹೊಸ ವರ್ಷ 2024ನೇ ಪ್ರಾರಂಭದ ದಿನ. 2024 ಪ್ರಾರಂಭ, ಒಂದು ಹೊಸತನ, ಒಂದು ಬದಲಾವಣೆ. ಹೇಗಿರುತ್ತೆ 2024? ಅದೇನೋ ಕಾಕತಾಳಿ ಎಂಬಂತೆ ಈಗಾಗಲೇ ಅದೇನೋ ಕೊರೋನಾ ಎಲ್ಲವೂ ಕೂಡ ಒಂದು ಮಟ್ಟಕ್ಕೆ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಏರುಪೇರುಗಳು ಎದುರಾಗ್ತಾ ಇದೆ. ಎಲ್ಲವೂ ಕೂಡ ಸುದ್ದಿ ಸಣ್ಣದಾಗಿ ಹೊಗೆ ಆಡ್ತಾ ಇದೆ. ಕಳೆದ ಬಾರಿನೂ ಕೂಡ ಇದೇ ಒಂದು ನೋವಿನಲ್ಲಿದ್ವಿ. ಹೇಗೋ ಈ ವರ್ಷದ ಮುಗಿತಾ ಬಂತಲ್ಲಪ್ಪ, ಕೊರೋನಾ ಮುಗಿದೋಯ್ತೇನೋ ಅಂದ್ಕೊಂಡ್ರೆ ಇದೇನೋ ಎಲ್ಲೋ ಮತ್ತಷ್ಟು ಸಮಸ್ಯೆಗಳನ್ನು ತರ್ತಾ ಇದೆಯೇನೋ ಎಂಬತಕ್ಕಂಥ ರೀತಿ ಸಣ್ಣ ಕಿಡಿ ಈಗಾಗಲೇ ಹಾರ್ತಾ ಇದೆ. ಇರಲಿ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋಣ 2024 ನಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ. ಇನ್ನು ಅದೆಲ್ಲವೂ ಕೂಡ ತಿಳ್ಕೊಳ್ಳೋದಿದೆ. ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಿದೆ. ಈ ವರ್ಷದುದ್ದಕ್ಕೂ ನಾವು ಮಾಡಿರ್ತಕ್ಕಂಥ ಒಂದಿಷ್ಟು ವ್ಯತ್ಯಾಸಗಳಾಗಲಿ, ನಾವು ಮುಂದೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅಪ್ಡೇಟ್ಸ್ ಆಗಲಿ, ಇಲ್ಲ ಒಂದು ಪರಿವರ್ತನೆ ಆಗಲಿ, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಇವತ್ತಿನ ದಿವಸ ತಮ್ಮೆಲ್ರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ, ಕಳೆದ ಬಾರಿ ಗುರುಜಿಯವರು ಕಾರ್ಯಕ್ರಮಕ್ಕೆ, ನಮ್ಮ ಗುರುಜಿಯವರು ಕಾರ್ಯಕ್ರಮದಲ್ಲಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಕರೆ ಬಂದಿತ್ತು ತಾಯಿಯವ್ರದ್ದು. ಏನಪ್ಪ ಗುರುಗಳೇ, ಅನ್ನ ಕೆಂಪಾಗಿತ್ತು ಗುರುಗಳೇ, ಅವ್ರಿಗೇನೋ ಆಗಿದೆಯೇನೋ. ಯಾಕೆ ಅಂತಂದರೆ ಅವರು ಕಾರ್ಪೆಂಟರ್ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಯಜಮಾನರು. ಬರೀ 3 ಅಡಿ ಹೈಟಿಂದ ಬಿದ್ದು ಅವ್ರು ಇವತ್ತಿನ ದಿವಸ ಕಾಲೇಟನ್ನು ಮಾಡ್ಕೊಂಬಿಟ್ಟಿದ್ದಾರೆ ಗುರುಗಳೇ. ಏನೋ ಒಂದು ರೀತಿ ಏಳಿಗೆನೇ ಇಲ್ಲ. ಅವತ್ತಿನ ದಿವಸ ಮನೆಯಲ್ಲಿ ಅನ್ನ ಕೂಡ ಸಂಪೂರ್ಣವಾಗಿ ಕೆಂಪಾಗೋಗಿತ್ತು. ಏನೋ ಕುಂಕುಮದಲ್ಲಿ ಕಲಿಸಿರ್ತಕ್ಕಂಥ ರೀತಿ ಅನ್ನ ಕೆಂಪಾಗೋಗಿತ್ತು ಗುರುಗಳೇ.
ಇದೆಲ್ಲವೂ ಆದಾಗ ಗುರುಗಳು ಹೇಳ್ತಾ ಇದ್ರು, ಇಲ್ಲಿ ಇನ್ನೇನೋ ತಂತ್ರ ಪ್ರಯೋಗ ಆಗಿರಬಹುದು. ಇಂತಹ ಪ್ರಯೋಗಗಳಾಗಿದ್ದಾಗ, ಇಂತಹದ್ದೊಂದು ಸಮಸ್ಯೆಗಳು ನಿಮಗೆ ಎದುರಾದಾಗ, ಇಂತಹದ್ದೊಂದು ಅಗೋಚರವಾಗಿರ್ತಕ್ಕಂಥವಾದಷ್ಟು ಅನುಭವಗಳು ನಿಮ್ಗಾದಾಗ ತಾವು ಇಂತಹದ್ದೊಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ, ಇದರಿಂದ ಬಹಳ ಉತ್ತಮ ಅಂತ ಹೇಳಿ ಗುರುಜಿಯವರು ತಿಳಿಸಿದರು. ಅದೇ ತಂತ್ರಸಾರವನ್ನು ಇವತ್ತಿನ ದಿವಸ ನಾನು ತಮ್ಮೆಲ್ಲರೂ ಕೂಡ ಮುಂದೆ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಗುರೂಜಿಯವರು ಹೇಳಿದ್ರು ಇಂತಹದ್ದೊಂದು ತಂತ್ರಸಾರ ಇದೆ, ಅದನ್ನು ಮಾಡಿ ಅಂತ ಹೇಳಿ. ಆದರೆ ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ. ಆದರೆ ಮಾಡಿ ತೋರಿಸೋದಿರಲಿ, ಅದಕ್ಕಿಂತ ಮುಂಚೆ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಅದಾದಮೇಲೆ ಮುಂದುವರಿಸೋಣ. ಇನ್ನು ಈಗ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 31/12/2023 ಭಾನುವಾರ ಚತುರ್ಥಿ. ಅವತ್ತಿನ ದಿವಸ ಮಖಾ ನಕ್ಷತ್ರ. ಇವತ್ತಿನ ದಿವಸ ಮಖಾ ನಕ್ಷತ್ರ ಇದೆ. ಹಾಗಾಗಿ ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಗುರುಗಳ ಒಂದು ಅನುಗ್ರಹದಿಂದ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋ ವಿಚಾರವಾಗಿ ಬಂತಂದರೆ ನೋಡಿ, ನನಗೊಂದು ಜ್ಞಾಪಕ ಬಂತು. ಸಾಧಾರಣವಾಗಿ ಒಂದಷ್ಟು ಜನ ಆಡ್ಕೊತಾರೆ, ಒಂದಷ್ಟು ಜನ ಟೀಕೆ ಮಾಡ್ತಾರೆ. ಏನಪ್ಪ ವರ್ಷದ ಕೊನೆಯಲ್ಲಿ ಹುಟ್ಟುಬಿಟ್ಟಿದೆಯಲ್ಲಪ್ಪ ನೀನು ಅಂಥೇಳಿ. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ. ಮೊದಲನೇದಾಗಿ నేను ತಿಳಿಸ್ತಕ್ಕಂಥ ಮಾತು, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಎಲ್ಲ ಭಗವಂತನ ನಿರ್ಣಯ. ಅದರಲ್ಲೂ ನಕ್ಷತ್ರಗಳ ಕುರಿತಾಗಿ ಬಂತಂದ್ರೂ ಕೂಡ ಈ ಮೂಲ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಅವ್ರಿಗಂತೂ ಪಾಪ ಇರ್ಲಾರ್ದ ಚುಚ್ಚು ಮಾತಾಡಿ ನೋವು ಮಾಡ್ತಾರೆ. ಅದು ಒಂದು ರೀತಿ. ಆದರೆ ಹುಟ್ಟಿದ ದಿನಾಂಕವನ್ನು ನೋಡೋದಾದರೆ ಡಿಸೆಂಬರಲ್ಲಿ ಹುಟ್ಟಿದವ್ರಿಗೆ ಏಳಿಗೆನೇ ಆಗಲ್ಲ. ಅದರಲ್ಲೂ ಡಿಸೆಂಬರ್ ಕೊನೆ ದಿನ ಹುಟ್ಟಿದವ್ರಿಗೆ ಏಳಿಗೆನೇ ಆಗೋದಿಲ್ಲ. ಅವ್ರು ಯಾವಾಗಲೂ ಜೀವನದಲ್ಲಿ ಬರೀ ಲಾಸೇ, ಯಾವಾಗಲೂ ಬರೀ ನೆಗೆಟಿವೇ. ಅವೆಲ್ಲ ಏನೂ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಲೆಕ್ಕಾಚಾರಕ್ಕಷ್ಟೇ ಡೇಟು, ದಿನ. ಭಗವಂತ ಇದು ಯಾವುದನ್ನು ಕೂಡ ಹೇಳಲಿಲ್ವೇ? ಭಗವಂತ ಏನಾದರೂ ಯಾವುದಾದ್ರೂ ಗ್ರಂಥದಲ್ಲಿ ಯಾವುದಾದ್ರೂ ನಮಗೆ ಒಂದು ಆಧಾರಿತವಾಗಿ ನಮಗೇನಾದರೂ ಒಂದು ಸೂಚಿಸಿದ್ದಾರಾ? ಇಲ್ಲ ನಮಗೆ ಒಂದು ವಿಚಾರವನ್ನು ತಿಳಿಸಿದ್ದಾರಾ? ಇಲ್ಲ ನಮಗೆ ಅರಿವಿಗೆ ಏನಾದರೂ ತಿಳಿಸಿದ್ದಾರಾ? ಏನಪ್ಪ ನೀನು ವರ್ಷದ ಕೊನೆಯ ದಿವಸ ಇಟ್ಟುಬಿಟ್ರೆ ನೀನು ಜೀವನ ಪೂರ್ತಿ ನೀನು ಏಳಿಗೆನೇ ಆಗಲ್ಲ, ನೀನು ಬರೀ ಶೂನ್ಯದಲ್ಲೇ ಬದುಕ್ತಾ ಇರ್ತೀಯ ಅಂತ ಏನಾದರೂ ಹೇಳಿದಾರಾ? ಇಲ್ಲ. ಇಂಥ ನೋವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ತಲೆಯಿಂದ ತೆಗೆದಾಕಿ. ಅದ್ರ ಬಗ್ಗೆ ಎಲ್ಲ ಆಲೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಇದೊಂದು ವಿಚಾರ ತಿಳಿಸ್ತಾ, ಇವತ್ತಿನ ದಿನ ವರ್ಷದ ಕೊನೆಯ ದಿನ. ಎಲ್ಲೋ ಒಂದು ಕಡೆ ನಾನು ಪ್ರಾರಂಭದಲ್ಲೇ ತಿಳಿಸ್ದ ಹಾಗೆ ನೋವು. ಏನಪ್ಪ ಈ ವರ್ಷ ನಾನು ಏನು ಮಾಡಿದೆಪ್ಪ, ಏನು ಮಾಡಿದೆ ಗುರು ನಾನು ಈ ವರ್ಷ? ಏನೂ ಮಾಡಲೇ ಇಲ್ವಲ್ಲ, ಸುಮ್ಮನೆ ಕೂತ್ಬಿಟ್ನಲ್ಲ, ವರ್ಷವನ್ನು ಕಳೆದುಬಿಟ್ನಲ್ಲ, ಹಾಗೆ ಏನಾದರೂ ಒಂದು ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ನೋವು. ಇನ್ನೊಂದು ಕಡೆ ಖುಷಿ, ಅಪ್ಪ ಅಂತೂ ಇಂತೂ 2023 ಮುಗಿದೋಯ್ತು, 2024 ಪ್ರಾರಂಭ ಆಗೋಯ್ತಲ್ಲಪ್ಪ. ಇವತ್ತಿನ ದಿವಸ ಕಡೆ ದಿನ. ಇವತ್ತಿನ ದಿವಸ ಏನು ಬೇಕೋ ನಾನು ಎಲ್ಲವನ್ನೂ ಕೂಡ ನಾನು ಸಂತೋಷವಾಗಿ ಮಾಡಿ 2024ರಿಂದ ನಾನು ಎಲ್ಲವನ್ನೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ನನ್ನ ಜೀವನದಲ್ಲಿ ತಂದ್ಕೊಳ್ಬೇಕು ಎಂಬತಕ್ಕಂಥ ರೀತಿ ಒಂದಷ್ಟು ಆಲೋಚನೆಗಳು. ಒಂದು ಕಡೆ ಬಾಧೆ, ಅಯ್ಯೋ ನಾನು ಏನೇನೋ ಮಾಡ್ಬೋದಾಗಿತ್ತಲ್ಲ, ಏನೂ ಮಾಡಲಿಲ್ವಲ್ಲ ಎಂಬತಕ್ಕಂಥ ಒಂದು ಬಾಧೆಯಲ್ಲಿ ಕೂತಿರ್ತೀನಿ. ಒಂದಂತೂ ಹೇಳ್ತೀನಿ, ಕಾಲ ಯಾವತ್ತಿದ್ರೂ ನಿಲ್ಲೋ ಅಂಥದ್ದಲ್ಲ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ನನ್ನ ತಂದೆಯವರು ನಿಮ್ಮೆಲ್ಲರ ಪ್ರೀತಿಯ ಗುರುಗಳು ಒಂದೇ ಮಾತನ್ನು ತಿಳಿಸ್ತಾ ಇರ್ತಾರೆ. ನನಗಂತೂ ಸದಾಕಾಲ ಒಂದು ಮಾತು ಹೇಳ್ತಾರೆ, ನೋಡಪ್ಪ ಕಳೆದು ಹೋಗಿದ್ದನ್ನು ಜ್ಞಾಪಿಸ್ಕೊಂಡು ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ನೊಂದ್ಕೊಂಡು ನೋವು ಮಾಡಿಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅದು ವ್ಯರ್ಥ ಸಂಗತಿಗಳನ್ನು ಅನುಭವಿಸೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಅರ್ಥ ಏನಪ್ಪ, ನೀನು ಹಾಕ್ತಕ್ಕಂಥ ಹೆಜ್ಜೆ ಮುಂದೆ ಹೇಗಿರಬೇಕು. 2023 ಏನೋ ಕಳೆದೋಯ್ತು, ಹಂಗಂತ ನಿನ್ನ ಜೀವನದ ಅಂತ್ಯಕಾಲ ಏನಿದ್ರಾಗಿಲ್ಲ. ನಿನ್ನ ಎಷ್ಟು ವರ್ಷಗಳನ್ನು ನೋಡೋದಿದೆ, ನಿನ್ನ ಕಾಯಕ ಎಷ್ಟಿದೆ, ನಿನ್ನ ಜವಾಬ್ದಾರಿ ಎಷ್ಟಿದೆ, ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡೋಣ. 2024ರಲ್ಲಿ ನಾನು ಏನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಆಲೋಚನೆ ಇರಬೇಕೆ ಹೊರತಾಗಿ 2023ನೇ ತಾರೀಕಿನಲ್ಲಿ ನಾನೇನು ಮಾಡಲೇ ಇಲ್ವ, ಈ ಒಂದು ವರ್ಷದಲ್ಲಿ ನಾನೇನು ಮಾಡಲೇ ಇಲ್ವಲ್ಲ ಎಂಬತಕ್ಕಂಥ ನೋವು ನಮಗಿರಬಾರ್ದು. ಇದೊಂದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಏನೇ ನೋವಿರಲಿ, ಏನೇ ಲಾಸ್ ಇರಲಿ, ಏನೇ ನಷ್ಟ ಇರಲಿ, ಎಷ್ಟೇ ಕೈ ಬಿಡಿ ಹೋಗಿರ್ತಕ್ಕಂಥ ಪರಿಸ್ಥಿತಿಗಳಿರಲಿ, ಆಯಿತು ಹೋಯ್ತು. 2024 ಪ್ರಾರಂಭ. ನಾಳೆ ಹೊಸ ವರ್ಷ ಇದೆ. ಎಲ್ಲರೂ ಕೂಡ
ಸಂತಸದಿಂದ ಸಂತೋಷವಾಗಿ ನೆಮ್ಮದಿಯಾಗಿ 2024 ಪ್ರಾರಂಭ ಮಾಡೋಣ. ಅಷ್ಟೇ ಪ್ರೀತಿಯಿಂದ ಪ್ರಾರಂಭ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ಒಂದು ಆಸೆ, ಈಗ ಇದೊಂದು ಟ್ರೆಂಡ್ ಶುರು ಆಗಿರೋದೇನಪ್ಪ ಅಂತಂದರೆ 2020 ಹೊಸ ವರ್ಷ ಅಂದಿದ ತಕ್ಷಣ ಏನಪ್ಪ ನಿನ್ನ ರೆಸಲ್ಯೂಷನ್ ಏನು ಅಂದರೆ, ನಿನ್ನ ಒಂದು ವಿಚಾರಗಳೇನು, ಏನೇನೆಲ್ಲ ನೀನು ಬದಲಾವಣೆ ಮಾಡ್ಕೊಳ್ಬೇಕು ಅಂದಿದ ತಕ್ಷಣ ಫಸ್ಟು ಎಲ್ಲರೂ ಹೇಳೋದಪ್ಪ ಅಂದರೆ ಯುವಕರು, ಅದರಲ್ಲೂ ನಾವಿನ್ನು ಯುವಕರು ಅಂದಮೇಲೆ ನಾವೇನೇ ಅಲ್ವಾ, ನಮಗೇನು ವಯಸ್ಸಾಗಿದೆಯಾ? ಇಲ್ಲ, ನಾನು ಯುವಕ ಜನಾಂಗದಕ್ಕೆ ಸೇರೋದವು. ಹಾಗಾಗಿ ಯುವಕರು ನಾವೇನು ಮಾಡ್ತೀವಿ, ಫಸ್ಟು ನಾನು ಜಿಮ್ಗೆ ಹೋಗ್ಬೇಕಪ್ಪ, ಒಳ್ಳೆ ಬಾಡಿ ಮಾಡಬೇಕು, ಒಳ್ಳೆ ಎಕ್ಸಸೈಸ್ ಮಾಡಬೇಕು. ಅದರಲ್ಲೂ ಏನಾದರೂ ತಪ್ಪಿ ಈ ಒಂದು ಪ್ರೀತಿಯ ವಿಚಾರದಲ್ಲಿ ಏನಾದರೂ ನೋವಾಗ್ಬಿಟ್ರೆ, ಏನಾದರೂ ಲವ್ ಫೇಲ್ಯೂರ್ ಆಗಿಬಿಟ್ರೆ ಬೇಡ ಗೋಳು. ಫಸ್ಟು ಏನು ಮಾಡ್ತೀವೋ ಬಿಡ್ತೀವೋ, ಜಿಮ್ಮಿಗೆ ಸೇರಬೇಕು, ಒಳ್ಳೆ ಬಾಡಿ ಮಾಡಬೇಕು, ಒಳ್ಳೆ ಎಕ್ಸಸೈಸ್ ಮಾಡಬೇಕು, ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಫಸ್ಟ್ ಅದೇ ಬರುತ್ತೆ ತಲೆಗೆ. ಹಾಗಾಗಿ ಇರಲಿ, ಇದೆಲ್ಲವೂ ಕೂಡ ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಒಂದು ಮಾತುಕತೆ. ಅದನ್ನು ಮಾತಾಡೋದ್ರ ಜೊತೆಗೆ ಹೊಸ ವರ್ಷ ಅಂತಂದರೆ ಸಾಧಾರಣವಾಗಿ ಬರೋದೇ ಒಂದು ನನ್ನ ಆರೋಗ್ಯವನ್ನು ನಾನು ನೋಡ್ಕೊಳ್ಬೇಕು, ಈ ವರ್ಷ ನಾನು ಏನಾದರೂ ಮಾಡಿ ಒಂದು ಕೆಲಸವನ್ನು ಮಾಡಬೇಕು, ಒಂದು ಸಂಪಾದನೆಯನ್ನು ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ರೂಪವೇಶವನ್ನು ಬದಲಾಯಿಸ್ಕೊಳ್ಬೇಕು ಎಂಬತಕ್ಕಂಥ ರೀತಿ ಒಂದಿಷ್ಟು ವಿಚಾರಗಳನ್ನು ನಾವು ಬದಲಾಯಿಸ್ಕೊಳ್ಬೇಕು ಎಂಬತಕ್ಕಂಥ ರೀತಿ ಇರುತ್ತೆ. ಒಂದಷ್ಟು ಜನ ಹೇಳ್ತಾರೆ, ನನಗಿಂಥದ್ದೊಂದು ಹಾಬಿ ಇದೆ, ನಾನು ಅದನ್ನು ಬದಲಾಯಿಸ್ಕೊಳ್ಬೇಕು ಅಂತಿದ್ದೇನೆ, ಈ ವರ್ಷದಿಂದ ನಾನು ಸಿಗರೇಟ್ ಬಿಡಬೇಕು ಅಂತಿದ್ದೀನಿ, ನಾನು ಕುಡಿಯೋದನ್ನು ಬಿಡಬೇಕು ಅಂತಿದ್ದೀನಿ. ಆದರೆ ಅವೆಲ್ಲ ಇಲ್ಲ. ನೀವು ಮುಂದೆ 2024ನೇ ತಾರೀಕು ರಾತ್ರಿ ನೋಡ್ತಾ ಇದ್ದರೆ ಎಲ್ಲರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸುಮ್ಮನೆ ಹೇಳೋಕ್ಕೆ ಅಷ್ಟೇ, ಅದೆಲ್ಲ ಅಷ್ಟು ಈಸಿಯಾಗಿ ಬಿಡೋ ಅಂಥದ್ದಲ್ಲ. ಆದ್ರೂ ಕೂಡ ಬಿಡಬೇಕು, ಒಂದು ಪ್ರಯತ್ನ ಪಡಿ. ಆದಷ್ಟು ನಾನು ಹೇಳೋದೇನಪ್ಪ ಅಂತಂದರೆ, ಇದೆರಡನ್ನಂತೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಬಹಳ ಕಷ್ಟವಾಗಿರ್ತಕ್ಕಂಥದ್ದಿದೆ. ಆದರೆ ಈ 2024 ಆರೋಗ್ಯಕರವಾಗಿರ್ತಕ್ಕಂಥ ವರ್ಷ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ, ಭಗವಂತ ಸಿರಿ ಸಂಪತ್ತು ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥವನೇ. ಮೊದಲು ನಮ್ಮ ಆರೋಗ್ಯ ಮುಖ್ಯ. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ಈ 2024ರಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಮೊದಲ ವಿಚಾರ ಏನಪ್ಪ ಅಂತಂದರೆ, ಭಗವಂತ ನೀನೇನು ಕೊಡ್ತೀಯೋ ಬಿಡ್ತೀಯೋ, ನನಗೆ ಒಳ್ಳೆ ಆರೋಗ್ಯವನ್ನು ಕೊಡಪ್ಪ, ದೇಹಕ್ಕೊಂದೊಳ್ಳೆ ಶಕ್ತಿಯನ್ನು ಕೊಡು. ಇದಿದ್ದರೆ ನಮಗೇನು ಬೇಕು ನಾವೆಲ್ಲ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಆರೋಗ್ಯ ಇದ್ದು, ನಾನು ಚೆನ್ನಾಗಿದ್ದು, ನಾನು ಗಟ್ಟಿಯಾಗಿದ್ದರೆ ಹಣಕಾಸನ್ನು ಸಂಪಾದನೆ ಮಾಡ್ತೀನಿ, ಒಂದೊಳ್ಳೆ ಜ್ಞಾನ ಸಂಪಾದನೆ ಮಾಡ್ತೀನಿ, ಒಳ್ಳೆ ಮನೆ ಕಟ್ತೀನಿ, ನನಗೇನು ಬೇಕು ಒಳ್ಳೆ ಆಸ್ತಿ ಮಾಡ್ತೀನಿ, ತಂದೆ ತಾಯಿಯ ಜೊತೆ ಚೆನ್ನಾಗಿರ್ತೀನಿ. ಇದೆಲ್ಲವೂ ಕೂಡ ಇರಬೇಕು ಅಂತಂದರೆ ಮೊದಲು ನಮ್ಗೆ ಬೇಕಾಗಿರೋದೇನೋ ಆರೋಗ್ಯ. ಇವತ್ತಿನ ದಿವಸ ನಾನು ಚೆನ್ನಾಗಿತ್ತು, ಗಟ್ಟಿಮುಟ್ಟಾಗಿದ್ದು, ಒಂದೆರಡು ಹೆಜ್ಜೆ ಹಾಕಿ ನಾನು ಕಷ್ಟಪಟ್ಟು ಶ್ರಮವಹಿಸಿ ದುಡಿದ್ರೆ ದುಡ್ಡಿಂದ ಯಾವತ್ತಾದರೂ ಆರೋಗ್ಯವನ್ನು ಕೊಂಡ್ಕೊಳ್ಳಿಕ್ಕಾಗತ್ತಾ? ಇಲ್ಲಾಂದರೆ ದುಡ್ಡಿಂದ ನಾವು ಯಾವತ್ತಾದರೂ ಆರೋಗ್ಯವನ್ನು ಉತ್ಪನ್ನ ಮಾಡ್ಕೊಳ್ಳಿಕ್ಕಾಗತ್ತಾ? ಅದನ್ನು ನಾವು ನಿಭಾಯಿಸಲಿಕ್ಕಾಗತ್ತಾ? ಅಸಾಧ್ಯ. ಆರೋಗ್ಯ ಅಂತ ಅನ್ನೋದನ್ನು ಬಹಳ ಜೋಪಾನವಾಗಿ ನೋಡ್ಕೊಳ್ಬೇಕು. ಅಂಥ ಆರೋಗ್ಯವನ್ನು ನಾನು ಈ ಬಾರಿಯ 2024ರಿಂದ ನಾನು ಪ್ರಾರಂಭ ಮಾಡ್ತೀನಿ, ನಾನು ಆರೋಗ್ಯ ಚೆನ್ನಾಗಿಟ್ಕೊಳ್ತೀನಿ ಅನ್ನೋ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರಬೇಕು. ಇನ್ನು ಮತ್ತೊಂದು ವಿಚಾರ, 2023ರಲ್ಲೇನೋ ಭಗವಂತ ನೀನು ನನಗೆ ಚೆನ್ನಾಗಿ ಕಷ್ಟನ ಕೊಟ್ಬಿಟ್ಟಿದೆಯಾ, 2024ರಲ್ಲೂ ನೀನು ನನಗೆ ಕಷ್ಟ ಕೊಡಬೇಕಾ, ಬರೀ ಸುಖನೇ ಕೊಡಪ್ಪ ಭಗವಂತ? ಅಲ್ಲ, ಅದು ತಪ್ಪು. ಕಷ್ಟ ಸುಖ ಇದೆರಡೂ ಕೂಡ ನಮ್ಮ ಜೀವನದಲ್ಲಿ ಒಂದು ಆಟ. ಮೊನ್ನೆ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ರಿಗೂ ಕೂಡ ಒಂದು ಸಂದೇಶವನ್ನು ನಾನು ತಿಳಿಸ್ದೆ. ಯಾವಾಗಲೂ ಜೀವನದಲ್ಲಿ ಸೋತವನಿಗೆ ಒಂದು ಆಲೋಚನೆ ಏನಪ್ಪ, ಮುಂದೊಂದು ದಿವಸ ನಾನು ಗೆಲ್ಲೇಬೇಕು ಎಂಬತಕ್ಕಂಥ ಒಂದು ಆಲೋಚನೆ. ಯಾವಾಗಲೂ ಜೀವನದಲ್ಲಿ ಗೆದ್ದವನಿಗೊಂದು ಆಲೋಚನೆ ಏನಪ್ಪ ಅಂದರೆ, ನಾನು ಮುಂದಿನ ಜೀವನದಲ್ಲಿ ಯಾವತ್ತೂ ಕೂಡ ಸೋಲ್ಬಾರದು ಎಂಬತಕ್ಕಂಥ ಆಲೋಚನೆ. ಹಾಗೆ ಈ ಕಷ್ಟ ಸುಖ ಹಾಗೆ. ಈಗ ನಾನು ಕಷ್ಟದಲ್ಲಿದ್ದೀನಿ, ಮುಂದೊಂದು ದಿನ ನನಗೆ ಸುಖವಾಗಿರ್ತಕ್ಕಂಥ ಕಾಲ ಬಂದೇ ಬರುತ್ತೆ ಅನ್ನೋ ಆಲೋಚನೆ ಇರಬೇಕು. ಈಗ ನಾನು ಸುಖವಾಗಿದ್ದೀನಿ, ಮುಂದೆ ನನಗೆ ಕಷ್ಟಕಾಲ ಎದುರಾಗಬಾರ್ದು, ಹಾಗಾಗಿ ನಾನು ಈಗಲಿಂದನೇ ಏನಾದರೂ ಒಂದು ಮಾಡ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ನಮಗಿದ್ದು ಬಿಟ್ಟರೆ, ನಾನು ಹೇಳ್ತೀನಿ ನಿಜಕ್ಕೂ ನಮ್ಮೆಲ್ಲರ ಜೀವನ ಆನಂದದಾಯಕ. ಈಗ ನಾನು ಕಷ್ಟದಲ್ಲಿದ್ದೇನೆ, ನಾನು ನೋವಲ್ಲಿದ್ದೇನೆ ಅಂತ ಕುಗ್ಬೇಡಿ, ಭಗವಂತನನ್ನು ನಂಬಿ ಮುಂದೆ ನಡೀರಿ. ಇರಲಿ, ಕಷ್ಟ ಸುಖ ನೋವು ನಲಿವು ಇದೆಲ್ಲವೂ ಕೂಡ ಇರತಕ್ಕಂಥದ್ದೇ. ಇಡೀ ಅದನ್ನು ಪಕ್ಕಕ್ಕೆ. ಅದು ಎಲ್ಲೋ ಒಂದು ಕಡೆ ನಿಮ್ಮ ತಲೆಯಲ್ಲಿರ್ಬೇಕಷ್ಟೇ, ನಿಮ್ಮ ಮನಸ್ಸಿಗೆ ಹೋಗ್ಬಾರ್ದು. ಮನಸ್ಸಿಗೆ ಹೋಗ್ಬಿಟ್ರೆ, ತಲೆಗೆ ಹೋಗ್ಬಿಟ್ರೇ ಒಂದು ರೀತಿ ಬೇಜಾರು, ಅದು ಮನಸ್ಸಿಗೆ ಹೋಗ್ಬಿಟ್ರೆ ಮನಸ್ಥಿತಿ ಹಾಳಾಗ್ಬಿಡುತ್ತೆ. ಮನಸ್ಥಿತಿ ಹಾಳಾದರೆ ಏನು ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಈ ನೆಗೆಟಿವಿಟಿ ಎಂಬತಕ್ಕಂಥದ್ದು ಏನತ್ತೆ, ಈ ಭಾವಶೂನ್ಯ ಸಂಗತಿಗಳೇನಿರ್ತವೆ ಇದೆಲ್ಲವನ್ನು ಕೂಡ ನಾವು ಬರೀ ತಲೆಯಲ್ಲಿ ಇಟ್ಕೊಳ್ಬೇಕಷ್ಟೇ, ಅದನ್ನು ಮನಸ್ಸಲ್ಲಿ ಹಾಕ್ಕೊಳ್ಬಾರ್ದು. ಪಾಸಿಟಿವ್ ಆಗಿ ಏನಿರುತ್ತೆ, ಒಳ್ಳೆ ರೀತಿ ಇರ್ತಕ್ಕಂಥದ್ದು ಏನತ್ತೆ ಅದನ್ನು ಮನಸ್ಸಿಗೆ ತಗೊಳ್ಳಿ. ಒಂದು ಖುಷಿ, ಒಂದು ಸಂತೋಷ. ನಿಮ್ಮ ಮನಸ್ಸಿಗೆ ಯಾವಾಗ ಸಂತೋಷ ಆಗುತ್ತೋ, ನಿಮ್ಮ ಮನಸ್ಸಿಗೆ ಯಾವಾಗ ಆನಂದ ಆಗುತ್ತೋ, ಉಲ್ಲಾಸ ಬರುತ್ತೋ,
ಮತ್ತಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ನಮಗೊಂದು ಅವಕಾಶ, ಒಂದು ಆಸಕ್ತಿ. ಯಾವಾಗ ಅದೇ ಈ ನೆಗೆಟಿವಿಟಿ ಜಾಸ್ತಿ ಮನಸ್ಸಿಗೆ ಹಾಕೊಂಡ್ಬಿಡ್ತೀವೋ ನಮ್ಮಲ್ಲಿ ಆಲಸ್ಯತನ ಜಾಸ್ತಿ ಆಗೋಗುತ್ತೆ, ಸೋಂಬೇರಿತನ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಯಾವ ರೀತಿ ಸೋಂಬೇರಿತನ ಜಾಸ್ತಿ ಆಗುತ್ತೆ ಗುರುಗಳೇ? ಕೆಟ್ಟದನ್ನು ಹಾಕೊಂಡಷ್ಟು ನಾವು ಚುರುಕಾಗ್ತೀವಲ್ಲ? ನೋ. ಯಾವಾಗ ನಾವು ಕೆಟ್ಟದನ್ನು ಮನಸ್ಸಿಗೆ ಹಾಕೊಂಡ್ಬಿಡ್ತೀವೋ, ಅಯ್ಯೋ ಛೇ ನನಗೆ ಹಿಂಗೆ ಆಗೋಯ್ತಲ್ಲ ಬಿಡಪ್ಪ, ಛೇ ನನಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಡಪ್ಪ ಅನ್ನೋ ನೋವಲ್ಲಿ ನಾವೇನು ಮಾಡ್ತೀವಿ? ಅಷ್ಟೇ, ನಾವು ಏನು ಮಾಡಿದ್ವಿ ಕೂತ್ಕೊಂಡು ಆಲೋಚನೆ ಮಾಡ್ತೀವಿ ಹೊರತಾಗಿ ಹಿಂಗೆ ಕೂತ್ಬಿಡ್ತೀವಿ ಹೊರತಾಗಿ ನಾವು ಬೇರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಲೆಯಲ್ಲಿ ಇಟ್ಕೊಳ್ಬೇಕು, ಹಾಂ ಹೌದು ಇಂಥದ್ದೊಂದು ಸಮಸ್ಯೆ ಇತ್ತು, ನಾನು ಅದರಿಂದ ಆಚೆ ಬರಬೇಕು. ಇಲ್ಲಾಂತಂದ್ರೆ ಮುಂದೆ ನಾನು ಹಾಕ್ತಕ್ಕಂಥ ಹೆಜ್ಜೆಲಿ ಇಂಥ ಸಮಸ್ಯೆಗಳು ಎದುರಾಗುತ್ತೆ, ಅದನ್ನು ನನ್ನ ಮನಸ್ಸಿಗೆ ತೊಗೊಳ್ಬಾರ್ದು, ಅದನ್ನು ನಾನು ಯಾವತ್ತೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಅದು ಆಗಬಾರ್ದು ಅಂದರೆ ನಾನು ಈಗೇನು ಮಾಡಬೇಕಂಬತಕ್ಕಂಥ ಒಂದು ಆಲೋಚನೆ ನೆಗೆಟಿವಿಟಿಯನ್ನು ತಲೆಯಲ್ಲಿದ್ದರೆ ಮಾತ್ರ, ಅದು ಮನಸ್ಸಿಗಿದ್ರೆ ಬರೋದಿಲ್ಲ. ಮನಸ್ಸಿಗೆ ಬಂದುಬಿಟ್ರೆ ಮಾತ್ರ ಒಬ್ಬ ಮನುಷ್ಯನ ಸಂಪೂರ್ಣವಾಗಿ ಕೂತ್ ಜಾಗದಲ್ಲಿ ಕೂಡಿಸ್ಬಿಡುತ್ತೆ ಹೊರತಾಗಿ ಏಳಿಸೋದಿಲ್ಲ ಮೇಲೆ. ಹಾಗಾಗಿ ಇಂಥ ವಿಚಾರಗಳನ್ನು, ಸೂಕ್ಷ್ಮದ ವಿಚಾರಗಳನ್ನು ತಾವು ಈಗಲಿಂದನೇ ಅಳವಡಿಸ್ಕೊಂಬಿಡಿ. ಇನ್ನು ಇರಲಿ, ನಾನು ಸುಮ್ಮನೆ ಏನೋ ಒಂದು ವಿಚಾರ, ಇಂಥ ವಿಚಾರಗಳನ್ನು ಈ ಸಮಯದಲ್ಲಿ ಹೇಳೋದ್ರಿಂದ ಮೊದಲೇ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಬೇಜಾರಾಗಿರ್ತೀರಿ, ಇಂಥದ್ದೇನು ಹೇಳಿದ್ರೆ ಇನ್ನಷ್ಟು ಬೇಜಾರು ಮಾಡ್ಕೊಳ್ತೀರಿ. ಇರಲಿ, ವಿಚಾರಗಳಿರೋಂಥ ವಿಚಾರಗಳು ಹಂಚ್ಕೊಳ್ಳೋವಂಥ ವಿಚಾರಗಳಿದ್ದಾಗ ಹಂಚ್ಕೊಳ್ತಾ ಇರಬೇಕಾಗತ್ತೆ. ಹಾಗಾಗಿ 2023 ಹೋಯ್ತು, ಹೋಯ್ತು ಅಷ್ಟೇ, ಮುಗಿದೋಯ್ತು. 2024 ಇನ್ನೇನು ನಾಳೆ ಆಯಿತು. 12 ಗಂಟೆ ಆಗ್ತಾ ಇದ್ದಂಗೆ ಎಲ್ಲ ಸಂಭ್ರಮದಿಂದ ಏನು ಇವತ್ತಿನ ದಿವಸ ಬೆಂಗಳೂರು ನಗರ ಪೂರ್ತಿ ಒಂದಲ್ಲ ಒಂದು ರೀತಿ ವಿಜೃಂಭಣೆಯ ಆಚರಣೆಗಳನ್ನು ನಡೀತಾನೇ ಇರುತ್ತೆ. ಹೆಣ್ಣು ಮಕ್ಕಳು ತಾವು ಮಾತ್ರ ಜೋಪಾನ ಅಂತಲೇ ಹೇಳ್ತೇನೆ. ಸ್ವಲ್ಪ ಜೋಪಾನ ಆದಷ್ಟು ಬೆಂಗಳೂರಲ್ಲಿ ತಾವು ಈ ಒಂದು ಹೊಸ ವರ್ಷ ಏನು ಈ ಒಂದು ಆಚರಣೆಯನ್ನು ಮಾಡ್ತಿರೋ, ತಾವು ಆದಷ್ಟು ಸ್ವಲ್ಪ ಜೋಪಾನವಾಗಿ ತಾವು ಹಾಕ್ತಂಥ ಹೆಜ್ಜೆಗಳನ್ನು ನೋಡ್ಕೊಂಡು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣುಮಕ್ಕಳು ಅಂತಲೇ ಅಲ್ಲ, ಗಂಡು ಮಕ್ಕಳು ತಾವು. ಯಾಕೆಂದರೆ ಇಂತಹ ಸಮಯದಲ್ಲಿ ಆಚೆ ಕಡೆ ಒಂದಿಷ್ಟು ಜನ ಸೇರ್ತಕ್ಕಂಥ ಜಾಗ ಎದುರಾದಾಗ ತಮ್ಮ ಒಂದು ವಿಚಾರಗಳನ್ನು, ತಮ್ಮ ಒಂದು ಜೋಪಾನಗಳನ್ನು, ತಮ್ಮ ಒಂದು ವಸ್ತುಗಳೆಲ್ಲವನ್ನು ಕೂಡ ಬಹಳ ಜೋಪಾನವಾಗಿ ಇಟ್ಕೊಳ್ಬೇಕು. ವಸ್ತು ಅಂತ ಹೇಳೋದಕ್ಕಿಂತ ನಿಮ್ಮ ದೇಹವನ್ನು, ನಿಮ್ಮ ಆರೋಗ್ಯವನ್ನು ಜೋಪಾನವಾಗಿ ಇಟ್ಕೊಂಡ್ಬಿಟ್ರೆ ಸಾಕು ಇವತ್ತಿನ ದಿವಸ. ಯಾಕೆ ಅಂತಂದರೆ 2023 ಮುಗೀತಪ್ಪ, ಇವತ್ತಿಂದ ಆಯಿತು 2024 ಎಲ್ಲ ಕಡಿಮೆ ಆಗೋಣ ಅಂತ ಹೇಳಿ ಇವತ್ತು ಫುಲ್ ಆಗಿಬಿಟ್ರೆ 2024ನೇ ತಾರೀಕಿನ ಮೊದಲನೇ ತಾರೀಕಿನ ಆಚರಣೆ ಮಾಡ್ಕೊಳಕ್ಕೆ ನಾವು ಮನೆಯಲ್ಲೇ ಇರೋದಿಲ್ಲ, ಅಲ್ಲಿ ಇಲ್ಲಿ ಬಿದ್ದೋಗ್ಬಿಟ್ಟಿರ್ತೀವಿ. ಇಲ್ಲ ಅಂತಂದರೆ ಇರಲಿ, ಒಂದಷ್ಟು ವಿಚಾರಗಳನ್ನು ಮತ್ತೆ ನಾವು ಇನ್ನಷ್ಟು ಸೂಕ್ಷ್ಮ ರೀತಿಯಲ್ಲಿ ನಾವು ಇಳಿತಾ ಹೋದರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಹಾಗಾಗಿ ಎಲ್ಲರೂ ಜೋಪಾನವಾಗಿರಿ, ಆರೋಗ್ಯಕರವಾಗಿರತಕ್ಕಂಥ ಒಂದು ಆಚರಣೆ ಇರಲಿ. ಆದಷ್ಟು 12 ಗಂಟೆ ತಾವೇನು ಆಚರಣೆಯನ್ನು ಮಾಡ್ತಿರೋ ಅದನ್ನು ನಿಮ್ಮ ವಾಸ್ತುಗೃಹಗಳಲ್ಲೇ ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ವಾಸ್ತುಗೃಹ ಬಿಟ್ಟು ಆಚೆ ಬರ್ತಕ್ಕಂಥದ್ದು ಬೇಡ. ಯಾಕೆ ಅಂತಂದರೆ ಇತ್ತೀಚಿನ ಜನಮಾನಗಳಲ್ಲಿ ಸ್ವಲ್ಪ ಕ್ರೌಡ್ ಸೇರ್ತಕ್ಕಂಥದ್ದು ಅಷ್ಟಾಗಿ ಸಮಂಜಸಕರವಾಗಿ ಇಲ್ಲ ಎಂಬತಕ್ಕಂಥ ವಿಚಾರವನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ, ಬೇಡ, ಅದರ ಅವಶ್ಯಕತೆ ಇಲ್ಲ. ಹಿಂದೂವಿನ ಸನಾತನ ಧರ್ಮ ಅಂತಂದರೆ ಎಲ್ಲರೂ ಕೂಡ ತಂದೆ ತಾಯಿಯ ಜೊತೆ ಖುಷಿಯಾಗಿ, ಅಪ್ಪ ಅಮ್ಮನ ಜೊತೆ, ಅಜ್ಜಿ ತಾತ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಕುಟುಂಬ ಸಮೇತರಾಗಿ ಹೊಸ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡೋಣ, ನಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಈಗ ತಮ್ಮೆಲ್ಲರಿಗೂ ಕೂಡ ತಂತ್ರಸಾರವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತೀನಿ. ಈಗ ಪ್ರಾರಂಭನ ಮಾಡ್ತೀನಿ. ಯಾಕೆ ಅಂತಂದರೆ ಇಷ್ಟು ಹೊತ್ತಿನವರೆಗೂ ಕೂಡ ಆಯಿತು, 2023ರ ಬಗ್ಗೆ ಮಾತಾಡಿದ್ದಾಯಿತು, 2024ರ ಪ್ರಾರಂಭದ ಬಗ್ಗೆ ಮಾತಾಡಿದ್ದಾಯಿತು, ಯಾವ ರೀತಿ ನಮ್ಮ ಆಲೋಚನೆಗಳಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದ್ದಾಯಿತು. ಇನ್ನು ಈಗ ತಾವು ಮಾಡ್ತಕ್ಕಂಥ ತಂತ್ರಸಾರ ಹೇಗಿರಬೇಕು ಅಂತಂದರೆ, ಇದಕ್ಕೆ ನಾವು ಅನುಗುಣವಾಗಿ ತಿಳಿಸೋದಾದರೆ 2024ಕ್ಕೆ ನಾವು ಏನು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ ನೋಡಿ, ಬಹಳ ಸೂಕ್ತವಾಗಿರ್ತಕ್ಕಂಥ ಸಮಯ ಇದು ಅಂತಲೇ ಹೇಳ್ಬೋದು. ಈ ಕ್ಯಾಲೆಂಡರ್ನ ಮುಖಾಂತರ ನಾವು ಏನು ಈ ಒಂದು ಹೊಸ ವರ್ಷವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ, ಇದು ಮೊದಲಿಂದನೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬಂದಿರೋ ಕಾರಣದಿಂದ ಇದನ್ನು ನಾವು ಪರಿಗಣಿಸೋಣ. ಯಾಕೆಂದರೆ ಅದನ್ನು ಕೂಡ ನಾವು ಕಡೆಗಣಿಸೋದು ಬೇಡ. ಇರಲಿ, ಯಾಕೆ ಅಂತಂದರೆ ಇವತ್ತಿನ ದಿವಸ ಈ ಒಂದು ಡೇಟು, ದಿನಾಂಕ, ಟೈಮಿನ ಮೇಲೆ ನಡೀತಾ ಇರುವ ಕಾರಣದಿಂದ ಇರಲಿ, ಇದೆಲ್ಲವನ್ನು ಕೂಡ ನಾವು ಮುಂದೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಒಂದಾಗಿ ನಾನು ಪ್ರತ್ಯೇಕತೆಯನ್ನು ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ಆಲೋಚನೆ ಹೇಗಿರಬೇಕು, ನಿಮ್ಮ ಸಂಕಲ್ಪ ಹೇಗಿರಬೇಕು ಅಂತಂದರೆ, ಈಗ ನಾನು ಮಾಡ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನ 2024 ನಾನು ಏನು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ಶತ್ರುಗಳ ನೋವಾಗಲಿ, ಶತ್ರು ದೋಷ ಆಗಲಿ, ಇಂತಹ ತಂತ್ರ ದೋಷಗಳಾಗಲಿ, ಮಂತ್ರ ದೋಷದಾಗಲಿ, ಇನ್ನೇನೋ ಪ್ರಯೋಗಾದಿಗಳ ದೋಷಗಳಾಗಲಿ ಯಾವುದೇ ರೀತಿ ನನಗೆ ಬಾಧಿಸಬಾರದು. ನನ್ನ ಗ್ರಹಗತಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರಬಾರ್ದು. 2024 ನಾನು ಏನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದು ಬಹಳ ಅತ್ಯುತ್ತಮವಾಗಿರಬೇಕು. ಯಾವುದೇ ರೀತಿ ಸಮಸ್ಯೆಗಳಾಗಿರಬಾರ್ದು. ಈಗ ನಾನು ಮಾಡ್ತಾ ಇರತಕ್ಕಂಥ ಈ ಒಂದು ಅನುಷ್ಠಾನ ಸಂಪೂರ್ಣವಾಗಿ ನನಗೆ ವಜ್ರ ಕಾಯಕವಾಗಿ, ವಜ್ರಾಯುಧವಾಗಿ, ವಜ್ರ ಕವಚದ ಹಾಗೆ ನನ್ನನ್ನು ಕಾಯಬೇಕು ಎಂಬತಕ್ಕಂಥ ರೀತಿ ಒಂದು ಸಂಕಲ್ಪವನ್ನು ಮಾಡಿ ಈ ಒಂದು ತಂತ್ರಸಾರದ ಆಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡೋಣ.
ಈ ಒಂದು ತಂತ್ರಸಾರವನ್ನು ಸಂಪೂರ್ಣವಾಗಿ ನಾವು ಸಂಪನ್ನಗೊಳಿಸುವ ತನಕನೂ ಕೂಡ ಮೌನದ ಆಚರಣೆ ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಮೌನದಿಂದ ಆಚರಣೆಯನ್ನು ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ತಿಳಿಸ್ಕೊಂಡು ಹೋಗ್ಬಿಟ್ರೆ ನಿಮಗದು ಯಾವುದು ಅರ್ಥವಾಗಲ್ಲ. ಹಾಗಾಗಿ ಇಲ್ಲಿ ನನ್ನ ಮಾತು ಏನಕ್ಕೆ ಅಂತಂದರೆ ಅದರ ಕ್ರಮ ಹೇಗೆ ಅಂತ ತಿಳಿಸೋದಕ್ಕೆ ಮಾತ್ರ. ಆದರೆ ತಾವು ಈ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ಒಂದಂತೂ ಮನಸ್ಸಲ್ಲಿಟ್ಕೊಳ್ಳಿ, ಬಹಳ ಜೋಪಾನ, ಯಾರ ಜೊತೆನೂ ಕೂಡ ಎಂತಹ ಸಂದರ್ಭ ಎದುರಾದ್ರೂ ಕೂಡ ಮಾತಾಡ್ಲಿಕ್ಕೆ ಹೋಗಬೇಡಿ. ಅಯ್ಯೋ ಗುರುಗಳೇ, ನೀವು ಹೀಗಂದ್ಬಿಟ್ರೆ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ರೆ ನಾವೇನು ಮಾಡೋದು? ನಾನು ಮಾತಾಡಬೇಡಿ ಅಂತ ಹೇಳಿದೆ, ಆದರೆ ನಿಮ್ಮ ಸಂಭಾಷಣೆ ಕೈಯಿನ ಒಂದು ಬರಹದಲ್ಲಿ ಬೇಡ ಅಂತ ನಾನು ಹೇಳಲಿಲ್ಲ. ಏನೋ ಒಂದು ಅವಸರ ಇದೆ, ಏನೋ ಒಂದು ವಿಚಾರವನ್ನು ತಿಳಿಸ್ಬೇಕಾಗಿದೆ, ತಾವು ಎಷ್ಟೇ ಸಜ್ಜಾಗಿ ಕೂತ್ರೂ ಕೂಡ ಒಂದಲ್ಲ ಒಂದಷ್ಟು ವಸ್ತುಗಳ ಅವಶ್ಯಕತೆ ನಿಮ್ಗೆ ಇದ್ದೇ ಇರುತ್ತೆ. ಅಂತಹ ಸಮಯದಲ್ಲಿ ನಾವು ಕೇಳಬೇಕು. ನಾವು ಆ ಕ್ಷಣ ಮೂಕರ ಥರ ಹಿಂಗೆ ಮಾಡಿಬಿಟ್ರೆ ಎದುರುಗಡೆ ಇರೋರು ಗೊತ್ತಾಗೋದಿಲ್ಲ. ನಿಮ್ಗೆ ಆ ಕ್ಷಣ ಕೋಪ, ಇರಿಟೇಷನ್ಗೆ ನಾವೇನು ಮಾಡ್ತೀವಿ, ಹೋಗಯ್ಯ ಅದನ್ನು ಎತ್ಕೊಂಬ ಅಂತ ಹೇಳಿ ನಾವು ಏನೋ ಒಂದು ಮಾತಾಡ್ತೀವಿ. ಇಲ್ಲ ಅಂತಂದರೆ ಆ ಕ್ಷಣ ಕೋಪ ಮಾಡ್ಕೊಳ್ತೀವಿ. ಅದಕ್ಕಿನ್ನ ಒಂದು ಬುಕ್ಕು ಪೇಪರ್ನ ಪಕ್ಕದಲ್ಲಿಟ್ಕೊಂಡು ಇಂತಹ ವಸ್ತು ಬೇಕು ಅನ್ನೋದನ್ನು ಬರೆದು ಕೊಡಿ, ಯಾರಾದರೂ ತಂದು ಕೊಡ್ತಾರೆ. ಆದರೆ ತಾವು ಬಾಯ್ಬಿಟ್ಟು ಮಾತಾಡ್ತಕ್ಕಂಥದ್ದು ಬೇಡ. ಮೌನದಿಂದ ಆಚರಿಸಲ್ಪಡತಕ್ಕಂಥ ಈ ಒಂದು ತಂತ್ರಸಾರ ತಾವು ಎಷ್ಟು ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತೀರೋ ಅಷ್ಟೇ ಉತ್ತಮ ಅಂತಲೇ ಹೇಳ್ಬೋದು. ಬರೀಲಿಕ್ಕೆ ಬರದೇ ಇರತಕ್ಕಂಥವ್ರು, ಓದಲಿಕ್ಕೆ ಗೊತ್ತಾಗದೇ ಇರತಕ್ಕಂಥವ್ರು, ನಾನು ಮೊದಲೇ ಹೇಳ್ತೀನಿ, ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸರಿಯಾದ ರೀತಿ ತಾವೆಲ್ಲರೂ ಕೂಡ ಸಜ್ಜು ಮಾಡಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮಧ್ಯೆ 50 ಸತಿ ಎದ್ದು ಹೋಗೋದು ಬೇಡ. ತಾವು 50 ಸತಿ ಎದ್ದೋದ್ರೂ ಕೂಡ ತಾವು ಮಾಡ್ತಕ್ಕಂಥ ಕೆಲಸ ಫಲಿಸೋದಿಲ್ಲ. ಹಾಗಾಗಿ ಈಗಲೇ ತಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರವನ್ನು ಕೊಡ್ತಾ ಇದ್ದೇನೆ. ಇನ್ನು ಈ ಒಂದು ತಂತ್ರಸಾರದ ಸಂಪನ್ನದ ಬಗ್ಗೆ, ಅಂದರೆ ಈ ತಂತ್ರಸಾರದ ವಿಸರ್ಜನೆ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗುರುಜಿಯವರು ತಿಳಿಸಿದರು. ತಂತ್ರಸಾರದ ಆಚರಣೆಯನ್ನು ಮಾಡಿರ್ತಕ್ಕಂಥವ್ರು ಇದರ ವಿಸರ್ಜನೆ ಮಾಡಬಾರದು ಅಂತ ಹೇಳಿ. ಆದರೆ ನಿಮ್ಮ ಜೊತೆ ಇರ್ತಕ್ಕಂಥವರ ಕುಟುಂಬಸ್ಥರ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದು ಒಂದೇ ಸಮಯದಲ್ಲಿ ಮಾತ್ರ. ಈ ತಂತ್ರಸಾರ ನಾನೇನೋ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೇನೆ, ತಾವು ಕಿವಿಯಾರ ಕೇಳ್ತಾ ಇದ್ದೀರಿ ಅನ್ನೋದಷ್ಟೇ ಅಲ್ಲ. ಕೇಳಲಿಕ್ಕೆ ಈಸಿ, ಹೇಳಲಿಕ್ಕೆ ಈಸಿ, ಆದರೆ ಮಾಡಬೇಕಾದ್ರೆ ನಮ್ಮ ಶ್ರದ್ಧಾಭಕ್ತಿಯ ಒಂದು ಪರಿ ಇದೆಯಲ್ಲ, ಅದು ಗಗನಕ್ಕಿರಬೇಕು. ಯಾಕೆ ಅಂತಂದರೆ ಅಷ್ಟು ಶ್ರದ್ಧೆಯಿಂದ ನಿಮ್ಮ ಶೌಚಾದಿಗಳೆಲ್ಲವನ್ನು ಕೂಡ ಮುಗಿಸಿ ಬಹಳಷ್ಟು ಮಡಿಯಿಂದ ಈ ಒಂದು ಅನುಷ್ಠಾನವನ್ನು ಮಾಡಬೇಕು. ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ, ಒದ್ದೆ ಬಟ್ಟೆ ಉಟ್ಕೊಂಡು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಮಡಿಯಿಂದ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ 2024 ಇವತ್ತಿನ ದಿವಸ 2023, ಈ ಏನು ಒಂದು ದಿನದ ಗ್ಯಾಪ್ ಇದೆ, ಇವತ್ತಿನ ದಿನ ಸಂಧ್ಯಾ ಕಾಲನೇ ತಾವಿದನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಗುರುಗಳೇ, ಮಡಿ ಬಟ್ಟೆ ನಮ್ಮ ಹತ್ರ ಇಲ್ವಲ್ಲ, ಏನು ಮಾಡೋದು? ಒಂದು ಕೆಲಸ ಮಾಡಿ, ಈಗ ಮಾಡಿದ್ರೂ ಕೂಡ ಅಷ್ಟಾಗಿ ಸೂಕ್ತ ಅನಿಸೋದಿಲ್ಲ. ನೀವು ಒಗೆದಿಟ್ಟಿರ್ತಕ್ಕಂಥ ಬಟ್ಟೆನ ಸದ್ಯಕ್ಕೆ ತಾವೇನು ಮಾಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ವಸ್ತ್ರವನ್ನು ತಾವು ಗಮನದಲ್ಲಿಟ್ಕೊಳ್ಳಿ. ಸ್ನಾನವೆಲ್ಲವನ್ನು ಕೂಡ ಮುಗಿಸ್ಕೊಂಡು ಬಂದಿದ ತಕ್ಷಣ ತಲೆಗೆ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ಒಂದು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಸಂಪೂರ್ಣವಾಗಿ ತಲೆಯನ್ನು ಒರೆಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒದ್ದೇ ತಲೆಯಲ್ಲಿ ಇಟ್ಕೊಂಡು ಈ ಒಂದು ತಂತ್ರಸಾರದ ಆಚರಣೆಯನ್ನು ಮಾಡಬೇಡಿ. ಒದ್ದೇ ತಲೆ ಬೇಡ, ತಲೆಯನ್ನು ಒರೆಸ್ಕೊಂಡು ತಾವು ಹೇಗೆ ಹೆಣ್ಣು ಮಕ್ಕಳು ತಾವು ನಾನು ಇನ್ನೇನೋ ತಂತ್ರ ಅಂದಿದ್ದು ಮಾತ್ರಕ್ಕೆ ನೀವು ಬರೀ ಹಣೆ ಕೂತ್ಕೊಳ್ತಕ್ಕಂಥದ್ದು ಅವೆಲ್ಲ ಮಾಡಬೇಡಿ. ಹಣೆ ಕುಂಕುಮ ಇಟ್ಕೊಳ್ಳಿ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಹಣೆಯಲ್ಲಿ ಕುಂಕುಮ ಇರಲೇಬೇಕು. ಗಂಧ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳು ವಿಭೂತಿಯನ್ನು ತಾವು ಧರಿಸ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಹೆಣ್ಣು ಮಕ್ಕಳು ತಾವು ಗಂಧ ಕುಂಕುಮ ಇಟ್ಕೊಳ್ಳಿ ಹಣೆಗೆ ಒಂಚೂರು. ಇನ್ನು ಗಂಡು ಮಕ್ಕಳು ತಾವು ವಿಭೂತಿಯನ್ನು ಇಟ್ಕೊಂಡು, ಗಂಧ ಇಟ್ಕೊಂಡು, ಕುಂಕುಮ ಇಟ್ಕೊಂಡು, ತಾವು ಗಂಡು ಮಕ್ಕಳು ಆದಷ್ಟು ಪಂಚೆಯನ್ನು ಉಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಸಮಯದಲ್ಲಿ ಪ್ಯಾಂಟು ಶರ್ಟನ್ನು ಹಾಕ್ಕೊಂಡು ಈ ತಂತ್ರಸಾರವನ್ನು ಮಾಡಬಾರ್ದು. ಹೆಣ್ಣು ಮಕ್ಕಳು ತಾವು ಕೂಡ ಚೂಡಿದಾರನ್ನು ಹಾಕ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಬೇರೆ ರೀತಿ ಇರತಕ್ಕಂಥ ಒಂದು ವಸ್ತ್ರಗಳನ್ನು ಹಾಕ್ಕೊಳ್ತಕ್ಕಂಥದ್ದಾಗಲಿ ಅದನ್ನು ಹಾಕ್ಕೊಂಡು ತಂತ್ರಸಾರದ ಆಚರಣೆಯನ್ನು ಮಾಡಬೇಡಿ. ತಾವು ಸ್ವಲ್ಪ ಸೀರೆ ಉಟ್ಕೊಂಡು ಶಾಸ್ತ್ರೋಕ್ತವಾಗಿ ಶಾಸ್ತ್ರಬದ್ಧವಾಗಿ ಈ ಒಂದು ಆಚರಣೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ತಾವು ಈ ಒಂದು ತಂತ್ರಸಾರವನ್ನು ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ವಸ್ತ್ರ ತಾವು ಮತ್ತೆ ಸ್ನಾನ ಮಾಡಬೇಕಾಗಿರುವ ಕಾರಣದಿಂದ ತಾವು ಸಾಧಾರಣವಾಗಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಹೆಣ್ಮಕ್ಳು ತಾವು ಸೀರೆ ಉಟ್ಕೊಳ್ಳಿ ಅಂದಿದ ತಕ್ಷಣ ತಾವು ರೇಷ್ಮೆ ಸೀರೆ ಉಟ್ಕೊಂಡು ಬಂದು ತಂತ್ರಸಾರವನ್ನು ಮಾಡಿ ಮತ್ತೆ ಸ್ನಾನ ಮಾಡಿ ಸೀರೆ ನೆನೆಸಿ ಗಲೀಜಾಯಿತು ಅಂದರೆ ನನ್ನ ತಲೆಗೆ ತರಬಾರ್ದು. ಗುರುಗಳೇ, ನೀವು ಹೇಳಿದ್ರಿ, ನಾವು ಮಾಡಿದ್ವಿ ನೋಡಿ, ನನ್ನ ಸೀರೆ ಹಾಳಾಗೋಯ್ತು ಅಂತ ಹೇಳ್ಬಾರ್ದು. ಹಾಗಾಗಿ ಈಗಲೇ ಹೇಳ್ತಾ ಇದ್ದೀನಿ, ಸಾಧಾರಣವಾಗಿರತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದೇ ಬಹಳ ಉತ್ತಮ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ.
ಇನ್ನು ತಂತ್ರಸಾರದ ಪರಿ ಹೇಗೆ ಅನ್ನೋದನ್ನು ಹೇಳ್ಕೊಟ್ಬಿಡ್ತೀನಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾನು ಈಗ ತಮ್ಮೆಲ್ಲರಿಗೂ ಕೂಡ ಒಂದು ಪರಿಚಯವನ್ನು ಕೊಟ್ಬಿಡ್ತೇನೆ. ಹಾಗಾಗಿ ಈಗ ಮೊದಲನೇದಾಗಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಈಗಲೇ ನಾನು ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ, ಒಂದು ಸಣ್ಣ ವಿಚಾರನೂ ಕೂಡ ಬಿಡ್ದಿರಾ ಅಂತಂದರೆ ಮಧ್ಯದಲ್ಲಿ ಎದ್ದೇಳಬಾರ್ದು, ಬಾಯಿ ಬಿಟ್ಟು ಮಾತಾಡಬಾರ್ದು ಅಂತ ಹೇಳಿ. ಮೊದಲನೇದಾಗಿ ಬಾಳೆ ದಿಂಡನ್ನು ತೊಗೊಂಬಿಡಿ. ಒಂದು ಬಾಳೆ ದಿಂಡನ್ನು ತಾವೆಲ್ಲರೂ ಕೂಡ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಈ ಸೈಜ್ ಇದ್ದರೆ ಸಾಕು, ಬಾಳೆ ದಿಂಡು ಈ ಸೈಜ್ ಇದ್ದರೆ ಸಾಕು. ಬಾಳೆ ದಿಂಡು ಒಂದು ದಿಂಡನ್ನು ಈ ರೀತಿಯಾಗಿ ಇಟ್ಕೊಂಬಿಡಿ, ನಿಮ್ಮ ಹತ್ರ ಇರಲಿ ಈ ಒಂದು ಬಾಳೆ ದಿಂಡು. ಇನ್ನು ತಮ್ಮೆಲ್ಲರಿಗೂ ಕೂಡ ನಾನು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ದಾರದ ಉಂಡೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ದಾರದ ಉಂಡೆ, ಈ ರೀತಿಯಾಗಿರ್ತಕ್ಕಂಥದ್ದು ಹಸಿ ದಾರದ ಉಂಡೆ, ಈ ರೀತಿಯಾಗಿರ್ತಕ್ಕಂಥ ದಾರದ ಉಂಡೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಮತ್ತು ಬಿಳಿಯ ವಸ್ತ್ರ, ಗುರುಜಿಯವರು ತಿಳಿಸಿದರು ಬಿಳಿಯ ವಸ್ತ್ರ ಅಂತ ಹೇಳಿ. ಬಿಳಿಯ ವಸ್ತ್ರ ಇಲ್ಲಿದೆ, ನನ್ನ ಕೈಯಲ್ಲಿದೆ. ಇನ್ನು ಹುಣಸೆ ಬೀಜ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಹುಣಸೆ ಬೀಜ, ಈ ರೀತಿಯಾಗಿರ್ತಕ್ಕಂಥದ್ದು. 3 ಹೇಳಿದ್ದಾರೆ, ಆದರೆ ಗೊತ್ತಲ್ಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಿಬ್ಬಂದಿವರೆಗೆ ಹೇಗಿರುತ್ತೆ ಅಂತಂದರೆ ಅದು ತಂತ್ರಸಾರಕ್ಕೆ ಬೇಕಾಗಿರೋದು 3, ಆದರೆ ತೋರಿಸ್ಬೇಕಲ್ವ ನಿಮ್ಮೆಲ್ಲರಿಗೂ ಕೂಡ ಸೂಕ್ತವಾಗಿ ಸರಿಯಾದ ರೀತಿಯಲ್ಲಿ. ಹಾಗಾಗಿ ಹುಣಸೆ ಬೀಜ. ಇನ್ನೂ ಒಂದಷ್ಟು ವಿಚಾರಗಳಿದೆ, ಇನ್ನೂ ಒಂದಷ್ಟು ಐಟಮ್ಸ್ ಇದ್ದಾವೆ, ನಾನು ಅದೆಲ್ಲವನ್ನು ಕೂಡ ತೋರಿಸ್ಬೇಕು. ವನಮೂಲಿಕೆ ಇದ್ದೆ, ಮತ್ತೊಂದು ಬಹಳ ಈ ಒಂದು ತಂತ್ರಸಾರಕ್ಕೆ ಸಾಕಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಒಂದು ಮೂಲಿಕೆ ಇದೆ. ಏನಪ್ಪ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತಾ ಇದೆ ತಮ್ಮೆಲ್ಲರಿಗೂ ಕೂಡ. ಇನ್ನು ಈ ಒಂದು ತಂತ್ರಸಾರಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಒಂದಷ್ಟು ಶಕ್ತಿಯನ್ನು ತುಂಬತಕ್ಕಂಥದ್ದಾಗಲಿ ಈ ಒಂದು ವನಮೂಲಿಕೆ ಅಂತಲೇ ಹೇಳ್ತಾ ಇದ್ದೆ. ಯಾವುದಪ್ಪ? ಅದೇ ಗುಲಗಂಜಿ. ಗುಲಗಂಜಿ ನನ್ನ ಕೈಯಲ್ಲಿ ತಮಗೆ ಕಾಣಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಪ್ರಯತ್ನ ಪಡ್ತೇನೆ ತಮ್ಮೆಲ್ಲರಿಗೂ ಕೂಡ ತೋರಿಸ್ಲಿಕ್ಕೆ. ಇದರಲ್ಲಿ ಗುರುಗಳು ತಿಳಿಸಿದ್ದೇನಪ್ಪ ಅಂತಂದರೆ ಕೆಂಪು ಗುಲಗಂಜಿ ಅಂತ ಹೇಳಿ. ಹಾಗಾಗಿ ಗುಲಗಂಜಿ ಅಂತ ತಿಳಿಸಿದ್ರು ಯಾವ ವರ್ಣ ಆದ್ರೂ ಕೂಡ ಪರವಾಗಿಲ್ಲ ಅಂತಂದರು. ಹಾಗಾಗಿ ಯಾವ ವರ್ಣ ಆದ್ರೂ ಕೂಡ ಪರವಾಗಿಲ್ಲ, ನಾನು ಕೆಂಪು ಗುಲಗಂಜಿನೇ ತೊಗೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಕೆಂಪು ಗುಲಗಂಜಿ, ಈ ರೀತಿಯಾಗಿರ್ತಕ್ಕಂಥದ್ದು ನಾನು ತೆಗೆದುಕೊಂಡಿರೋವಂಥದ್ದು. ಇದೂ ಕೂಡ 3 ಬೇಕು, ಆದರೆ ನಾನು ನಿಮಗೆ ತೋರಿಸ್ಲಿಕ್ಕೆ 5 ಇಟ್ಕೊಂಡಿದ್ದೇನೆ ಕೆಂಪು ಗುಲಗಂಜಿ ಈ ರೀತಿಯಾಗಿ. ಇನ್ನು 4 ದೀಪ. 4 ದೀಪ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ ಗುರುಜಿಯವರು. 4 ದೀಪವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಬಹಳ ಪ್ರಮುಖವಾಗಿ ಕೆಂಪು ನೀರು. ಕೆಂಪು ನೀರು ಗುರುಜಿಯವರು ತಿಳಿಸಿದ ಹಾಗೆ ಕೆಂಪು ನೀರು ಇಲ್ಲಿ ನಾನು ಆಗಲೇ ಸಿದ್ಧಪಡಿಸಿಟ್ಕೊಂಡಿದ್ದೇನೆ. ಒಂದು ಇಷ್ಟು ಮಾತ್ರ ಕೆಂಪು ನೀರನ್ನು ತಾವು ಸಿದ್ಧಪಡಿಸಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ರೀತಿಯಾಗಿರ್ತಕ್ಕಂಥದ್ದು ಕೆಂಪು ನೀರು. ಇಷ್ಟೆಲ್ಲ ಸಿದ್ಧತೆಗಳನ್ನು ತಾವು ಮಾಡ್ಕೊಂಡಿದ್ದಾದ ನಂತರ ಮೊದಲನೇದಾಗಿ ಬಾಳೆ ದಿಂಡನ್ನು 3 ಪೀಸನ್ನು ತಾವು ಮಾಡ್ಕೊಳ್ಬೇಕು ಅಂತ ಗುರುಜಿಯವರು ತಿಳಿಸ್ತಾ ಇದ್ರು. ಇನ್ನು ನಾನು ನಿಮ್ಗೆ ಇವಾಗ ಅದನ್ನು ಕೂಡ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಹೇಗೆ ಅದನ್ನು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಕ್ರಮವನ್ನು ಮಾಡ್ಕೊಳ್ಬೇಕಾದ್ರೆ ಬಹಳ ಜೋಪಾನ. ಯಾಕೆ ಅಂತಂದರೆ ಇಲ್ಲಿ ಒಂದು ಅಸ್ತ್ರದ ಅವಶ್ಯಕತೆ ಇದೆ ಅಂತ ಹೇಳಿ ಅದಕ್ಕೆ ನಾನು ಬಹಳ ಜೋಪಾನ ಅಂತಲೇ ಹೇಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಈ ಸೈಡ್ ಪಾರ್ಟ್ ಏನಿದೆ ಅಂದರೆ ಈ ಒಂದು ತುದಿಗಳನ್ನು ನೀವು ಸಂಪೂರ್ಣವಾಗಿ ಒಂದು ಮಟ್ಟದ ತನಕ ಮಾಡ್ಕೊಳ್ಬೇಕಂತಂದರೆ ಎಲ್ಲವೂ ಕೂಡ ನೀಟಾಗಿ ಫ್ಲ್ಯಾಟ್ ಆಗಿರಬೇಕು, ಒಂದೇ ಮಟ್ಟಕ್ಕಿರಬೇಕು. ಈ ರೀತಿಯಾಗಿ ಅಸ್ತವ್ಯಸ್ತವಾಗಿರಬಾರ್ದು. ಹಾಗಾಗಿ ನಾನು ಇದನ್ನು ಸಂಪೂರ್ಣವಾಗಿ ಒಂದು ಮಟ್ಟ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ಮಟ್ಟ ಮಾಡ್ಕೊಳ್ತಾ ಇದ್ದೇನೆ. ಈ ಭಾಗದಲ್ಲೂ ಕೂಡ ಹಾಗೆ ಅಸ್ತವ್ಯಸ್ತವಾಗಿರುವ ಕಾರಣದಿಂದ ಒಂದು ಮಟ್ಟವನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಈ ಜಾಗದಲ್ಲಿ. ನೋಡಿ, ಗುರೂಜಿಯವರು ಯಾವಾಗಲೂ ನನಗೆ ತಿಳಿಸೋರು, ಏನು ಏಟ್ ಮಾಡ್ಕೊಂಡ್ರೂ ಕೂಡ ಕೈನ ಏಟ್ ಮಾಡ್ಕೋಬಾರ್ದು ಅಂಥೇಳಿ. ಇವತ್ತು ಈ ಕೈ ಏಟ್ ಮಾಡ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು 2 ವೀಲರನ್ನು ಚಲಾಯಿಸಬೇಕಾದ್ರೆ ಎಲ್ರಿಗೂ ಕೂಡ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಯುವಕರು ಆದಷ್ಟು ಸ್ವಲ್ಪ ಜೋಪಾನ ಅಂತಲೇ ಹೇಳ್ಬೋದು. ನೋಡಿ, ತಪ್ಪು ನಮ್ಮದಿರಲಿ ಇಲ್ಲದೇ ಇರಲಿ, ಏನನ್ನಾದ್ರೂ ಕೂಡ ನಾವು ಎಷ್ಟೇ ನಿಧಾನವಾಗಿ ನೆಮ್ಮದಿಯಾಗಿ ನಾವು ಗಾಡಿ ಓಡಿಸಿದ್ರೂ ಕೂಡ ಎದುರುಗಡೆ ಬರ್ತಾ ಇರ್ತಕ್ಕಂಥವ್ರು ಅವರ ಗ್ರಹಸ್ಥಿತಿ ಹೇಗಿರುತ್ತೋ ತಪ್ಪು ಅವರಿಂದನೇ ಆದ್ರೂ ಕೂಡ ನೋವು ನಮಗೆ ಅಲ್ವಾ. ನಾವು ಜೋಪಾನವಾಗಿದ್ರೂ ಕೂಡ, ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ಇಷ್ಟಾಗಿ ವಿಚಾರ ಹೇಳ್ತೀನಿ, ನಾವು ಜೋಪಾನವಾಗಿ ಇದ್ದೇ ಇರ್ತೀವಲ್ವ. ನಾವು ಎಷ್ಟೇ ಜೋಪಾನವಾಗಿದ್ರೂ ಕೂಡ ನಮ್ಮ ಪಕ್ಕದಲ್ಲಿ ಬರ್ತಕ್ಕಂಥವ್ರು, ನಮ್ಮ ಜೊತೆ ಬೇರೆಯವ್ರ ಗಾಡಿ ಓಡಿಸ್ತಾ ಇರ್ತಕ್ಕಂಥವ್ರು, ಅವರ ಗ್ರಹಗತಿಗಳು ಹೇಗಿರುತ್ತೋ ಅವ್ರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಇಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಜೋಪಾನ, ಈ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಯುವ ಪ್ರತಿಭೆಗಳಿಗೆ, ಯುವ ಜನಾಂಗಕ್ಕೆ ನಾನು ತಿಳಿಸ್ತಾ ಇದ್ದೀನಿ, ಯುವಕರು ಅಂತಲ್ಲ, ಗಾಡಿಯನ್ನು ಓಡಿಸ್ಬೇಕಾದ್ರೆ ಎಲ್ಲರೂ ಕೂಡ ಸ್ವಲ್ಪ ಜೋಪಾನವಾಗಿ ಓಡಿಸಿ. ಇನ್ನು ಈಗ ತಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇದನ್ನು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಹಚ್ಕೊಳ್ಬೇಕು. ಈ ರೀತಿಯಾಗಿ
ಮಧ್ಯಭಾಗಕ್ಕೆ 2 ಹೋಳನ್ನು ಮಾಡಬೇಕು, ದಿಂಡನ್ನು ಈ ರೀತಿಯಾಗಿ. ಈ ರೀತಿಯಾಗಿ ಇದನ್ನು ಹೋಲ್ಡ್ ಮಾಡ್ಕೋಬೇಕಂದ್ರೆ 2 ಪೀಸನ್ನು ಮಾಡ್ಕೊಳ್ಬೇಕು. 2 ಪೀಸನ್ನು ಮಾಡಿಕೊಂಡು ಈ ದಿಂಡಿನಲ್ಲಿ ಇದರ ಮೇಲ್ಭಾಗ ಇರ್ತಕ್ಕಂಥದ್ದನ್ನು ತೆಗೆದುಬಿಡಿ. ಇದು ಏನು ಗಲೀಜಾಗಿದೆ ಪಾರ್ಟು, ಗಲೀಜು ಅಂತಲ್ಲ, ಇದನ್ನು ಕೆಲಸಕ್ಕೆ ಬರುತ್ತೆ, ನಾನು ಇಲ್ಲ ಅಂತಲ್ಲ, ಆದರೆ ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಈ ರೀತಿಯಾಗಿ ತೋರಿಸ್ತಿದ್ದೀನಿ. ನೋಡಿ, ಇಂಥದ್ದೊಂದು ಪಾರ್ಟನ್ನು ತೆಗೆದುಬಿಡಿ. ಅಂದರೆ ಈ ಒಂದು ಭಾಗವನ್ನು ತೆಗೆದುಬಿಟ್ಟು ಇದ್ರ ಒಳಗಡೆ ಇರುವಂಥದ್ದನ್ನು, ಫ್ರೆಶ್ ಆಗಿರುವಂಥದ್ದನ್ನು ತೆಗೆದಿಟ್ಕೊಳ್ಬೇಕು. ನೋಡಿ, ನಿಧಾನಕ್ಕೆ ಹಿಂಗೆ ಬಿಡಿಸ್ಕೊಂಡ್ರೆ ಬಂದ್ಬಿಡುತ್ತದು. ಈಸಿ ಏನಿದೆ, ಈಸಿನೇ. ನೋಡಿ, ಇಷ್ಟೇ. ಇದು ಒಂದು ಪೀಸನ್ನು ತಾವು ಜೋಪಾನವಾಗಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ತೆಕ್ಕೊಂಡ್ಬಿಡ್ಬೇಕು. ತೆಕ್ಕೊಂಡಿದ್ದಾದ ಮೇಲೆ ಇದು ಒಂದು ಪೀಸ್ ಆಯಿತು. ಇದನ್ನು ಇಲ್ಲಿ ಇಟ್ಕೊಳ್ಳಿ. ಇನ್ನು ಇಲ್ಲೂ ಮತ್ತೊಂದು ಭಾಗ ಇದೆ. ಈ ಭಾಗದಲ್ಲೂ ಕೂಡ ಇದರ ಮೇಲ್ಭಾಗವನ್ನು ಏನಿದೆ ಅದನ್ನು ತೆಕ್ಕೊಂಬಿಡಿ ನೀಟಾಗಿ. ತೆಕ್ಕೊಂಬಿಡಿ. ಈ ಒಂದು ಪಾರ್ಟನ್ನು ತೆಕ್ಕೊಂಬಿಟ್ರೆ ಮತ್ತೆ ನಿಮಗೆ ಒಳಗಡೆ ಮತ್ತೊಂದು ಫ್ರೆಶ್ ಆಗಿರೋವಂಥದ್ದಿದೆ, ಅದನ್ನು ತಾವು ಜೋಪಾನವಾಗಿ ತೆಕ್ಕೊಳ್ಬೇಕು. ನೋಡಿ, ಇದು 2ನೇದಾಯಿತು. 2ನೇ ಭಾಗ ಆಯಿತು. ನಮಗೀಗ ಇನ್ನೊಂದು ಪೀಸ್ ಬೇಕು, 3ನೇ ಪೀಸು. ಅದನ್ನೇನು ಮಾಡ್ತೀನಿ ನಾನು, ಇದರಲ್ಲಿ ಒಂದು ಭಾಗ, ಈ ಭಾಗದಲ್ಲಿ ಒಂದು ಪೀಸ್ ತೆಕ್ಕೊಳ್ತೀನಿ, ಮತ್ತು ಈ ಭಾಗದಲ್ಲೂ ಕೂಡ ಒಂದು ಪೀಸ್ ತೆಕ್ಕೊಳ್ತೀನಿ ನಾನು. ಈ ರೀತಿಯಾಗಿ ತೆಕ್ಕೊಳ್ತೀನಿ. ಇದನ್ನು ತೆಕ್ಕೊಂಡು ನಾನೇನು ಮಾಡ್ತೀನಿ, ಇದೆರಡನ್ನು ಸೇರಿಸ್ತೀನಿ. ಈ ರೀತಿಯಾಗಿ ಸೇರಿಸಿ ಇದನ್ನು 3 ಪೀಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ 3 ಪೀಸ್ ಮಾಡಿಕೊಂಡು ಇನ್ನು ಈ ದಿಂಡಿನ ಅವಶ್ಯಕತೆ ನಮಗೇನೂ ಇಲ್ಲ. ಇನ್ನು ಇದಿಷ್ಟು ಆಯಿತು. ಇನ್ನು ಈ ಚಾಕುವಿನ ಕೆಲಸ ಮುಗಿದೋಯ್ತು. ಇದನ್ನು ನೆಮ್ಮದಿಯಾಗಿ ತೆಗೆದು ಪಕ್ಕದಲ್ಲಿ ಇಟ್ಬಿಡೋದು ಬಹಳ ಉತ್ತಮ. ಇದನ್ನು ಜೋಪಾನವಾಗಿ ಇಟ್ಬಿಡಿ ಅಷ್ಟೇ. ಈ ಕೆಲಸ ಏನಾಯಿತು, ಇದು ಮುಗಿದೋಯ್ತು. ಇಲ್ಲಿ ತಾವು ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂತಂದರೆ, ಈಗ ಈ 3 ಪೀಸನ್ನು ಅದನ್ನು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಮೊದಲನೇದಾಗಿ ತಾವು ಏನು ಮಾಡಬೇಕು, ಈ ಒಂದು ಜಾಗಕ್ಕೆ ಗುರೂಜಿಯವರು ತಿಳಿಸಿದ ಹಾಗೆ ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರವನ್ನು ಹಾಕಬೇಕು. ಈ ರೀತಿಯಾಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ವಸ್ತ್ರ ಈ ರೀತಿಯಾಗಿ. ಇನ್ನು ಇಲ್ಲಿ ತಾವೇನು ಮಾಡ್ತೀರಿ, ಅರಿಶಿನವನ್ನು ತೆಗೆದುಕೊಳ್ಬೇಕು. ಅರಿಶಿನ ತಮ್ಮೆಲ್ಲರಿಗೂ ಕೂಡ ಗೊತ್ತಲ್ಲ, ಅರಿಶಿನ ಈಸಿಯಾಗಿ ಗೊತ್ತಾಗುವಂಥದ್ದೇ. ಅರಿಶಿನವನ್ನು ತೆಗೆದುಕೊಂಡು ಮೊದಲನೇದಾಗಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಹಾಕ್ಕೊಳ್ಬೇಕು. ಅರಿಶಿನದಲ್ಲೇ ಹಾಕ್ಕೊಳ್ಬೇಕು. ನೋಡಿ, ಒಂದು ವಿಚಾರ ಅಂತಲೂ ಹೇಳ್ತೀನಿ ಗುರುಗಳೇ, ನೀವು ಮೌನ ಅಂತ ಇದ್ರಲ್ಲ, ಯಾವಾಗ ಮೌನ ಒಂದು ಪ್ರಾರಂಭ ಮಾಡಬೇಕು, ಆ ಒಂದು ಕ್ಷಣ ಯಾವಾಗ ಪ್ರಾರಂಭ ಮಾಡಬೇಕು ಅಂತಂದರೆ, ನೀವು ಯಾವಾಗ ಆ ಒಂದು ಬಾಳೆಯ ದಿಂಡಿನ ವ್ಯವಸ್ಥೆಯನ್ನು ರೆಡಿ ಮಾಡ್ಕೊಳ್ತೀರೋ ಆಗ್ಲಿಂದನೇ ಪ್ರಾರಂಭ ಆಗ್ಬಿಡ್ಬೇಕು. ನೀವು ಈ ಯಂತ್ರಗಳಿಂದ ಹಾಕೊಳ್ಬೇಕಾದ್ರೂ ಕೂಡ ನೀವು ಯಾವುದೇ ರೀತಿ ಮಾತನ್ನು ಆಡಬಾರ್ದು. ನಿಮ್ಮ ಮನಸ್ಸಿನಲ್ಲಿ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಷ್ಟೇ, ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇರಬೇಕು. ನಿಮ್ಮ ಪ್ರಾರ್ಥನೆಯ ಕೌಂಟ್ ಡೌನ್ ಸಮಯ ಸ್ಟಾರ್ಟ್ ಆಗೋಗಿರುತ್ತಾಗಲೇ. ಸೊ ಹಾಗಾಗಿ ಇಂಥ ಸಮಯದಲ್ಲಿ ನೋಡಪ್ಪ ಅರ್ಶನ ಆಯಿತು, ಅದು ಕೊಡಪ್ಪ ಇದು ಕೊಡಪ್ಪ ಅಂತೇಳಿ ಬೇರೆ ಯಾವುದೇ ರೀತಿ ಮಾತುಕತೆಗಳನ್ನು ಮಾಡಬಾರ್ದು. ಇನ್ನು ಸಂಪೂರ್ಣವಾಗಿ ತಾವು ಮೌನದಿಂದ ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಬೇಕು. ಅದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಅನುಷ್ಠಾನ ಸಂಪೂರ್ಣವಾಗಿ ಇದು ತಂತ್ರಸಾರದ ಪರಿ ಅಂತಲೇ ಹೇಳ್ಬೋದು. ಇದು ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಸಂಪೂರ್ಣವಾಗಿ ತಂತ್ರನೇ ಇದು. ಇದನ್ನು ಹೊರತುಪಡಿಸಿ ಬೇರೆ ರೀತಿ ಇರ್ತಕ್ಕಂಥ ಪೂಜಾನುಷ್ಠಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಇನ್ನು ನಾವು ಈ ಒಂದು ತಂತ್ರದಿಂದ ಬೇರೆ ರೀತಿ ದುಶ್ಚಟುವಟಿಕೆಗಳನ್ನು ಮಾಡ್ಬೋದಾ, ಇಲ್ಲ ಅಂತಂದರೆ ಬೇರೆ ರೀತಿ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದಾ ಎಂಬತಕ್ಕಂಥ ಮನಸ್ಥಿತಿಯನ್ನು ಮಾಡಿದ್ರೆ
ಒಂದಂತೂ ಹೇಳ್ತೀನಿ, ಅದು ನಿಮಗೆ ರಿವರ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನ, ಇಂತಹ ಕೆಲಸಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ, ಆದಷ್ಟು ನಿಮ್ಮ ಒಳಿತಿಗಾಗಿ ಇದನ್ನು ಮಾಡಿಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಆರು ರೇಖೆ ಉಳ್ಳಂತಹ ನಕ್ಷತ್ರಗಳನ್ನು ಹಾಕೊಂಡ ಮೇಲೆ ಅದರ ಮೇಲೆ ಒಂದು ವೃತ್ತಾಕಾರ, ಹೀಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಒಂದು ವೃತ್ತಾಕಾರವನ್ನು ಹಾಕೊಳ್ಳಿ. ದಯಮಾಡಿ ಕ್ಷಮೆ ಇರಲಿ, ನನಗಷ್ಟಾಗಿ ರಂಗೋಲಿಗಳನ್ನು ಹಾಕೊಳ್ಳಿಕ್ಕೆ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಲೈನ್ಗಳು ಅಂಕು ಡೊಂಕು ಆದರೆ ಬೇಜಾರನ್ನು ಮಾಡಿಕೊಳ್ಬೇಡಿ. ಇನ್ನು ಈ ರೀತಿಯಾಗಿ ಒಂದು ಯಂತ್ರವನ್ನು ಹಾಕ್ಕೊಳ್ಬೇಕು. ಈ ಯಂತ್ರದ ಮಧ್ಯಭಾಗದಲ್ಲಿ ತಾವು ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಈ ರೀತಿಯಾಗಿ ರಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಈ ರೀತಿಯಾಗಿ ರಮ್ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಅದಾದ ಮೇಲೆ ಕುಂಕುಮದ ಸಹಾಯವನ್ನು ತೆಗೆದುಕೊಳ್ಬೇಕು. ಈಗ ತಾವು ಮಾಡಬೇಕಾಗಿರೋದೇನಪ್ಪ ಅಂದರೆ ಕುಂಕುಮದ ಸಹಾಯವನ್ನು ತೆಗೆದುಕೊಂಡು ತಂತ್ರ ಭಾಗದ 4 ದಿಕ್ಕಿನಲ್ಲೂ ಕೂಡ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಮೊದಲನೇದಾಗಿ ಬಲಭಾಗದಿಂದನೇ ಪ್ರಾರಂಭ ಮಾಡೋಣ. ಇದು ನನ್ನ ಬಲಭಾಗ ಅಂದರೆ ನಿಮ್ಮ ಎಡಭಾಗ ಅಂತ ಗೊತ್ತಾಗ್ಬೋದು, ತಾವು ನೋಡ್ಕೊಂಬಿಡಿ. ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಳ್ಬೇಕು. ಈ ರೀತಿಯಾಗಿ ಕುಂಕುಮದಲ್ಲಿ ಹಾಕ್ಕೊಳ್ಬೇಕಾದ್ರೆ ಕುಂಕುಮ ಅರಿಶಿಣದ ಥರ ರಂಗೋಲಿ ಥರ ಹೇಳಿದ ಮಾತು ಕೇಳೋದಿಲ್ಲ. ಆದ್ರೂ ಕೂಡ ತಮ್ಮ ಒಂದು ಆಲೋಚನೆ ಅದರ ಅನುಗುಣವಾಗಿ ತಾವು ಹಾಕ್ಕೊಳ್ಬೇಕು. ನಿಮ್ಮ ಮನಸ್ಸಿಗೆ ಏನಿರಬೇಕು ಅಂತಂದರೆ ಆ ಕ್ಲೀಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ನಾನು ಹಾಕ್ಕೊಂಡಿದ್ದೇನೆ ಎಂಬತಕ್ಕಂಥ ರೀತಿಯೇ ಇರಬೇಕಲ್ಲಿ. ಆದರೆ ಹಾಕ್ಕೊಳ್ಳೋದು ನಮಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಕುಂಕುಮದಲ್ಲಿ ನಾವು ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ. ಆದರೆ ನಮ್ಮ ಮನಸ್ಸಿನಲ್ಲಿ ನಾನು ಕ್ಲೀಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರ ನಾನು ಬರೆದಿದ್ದೇನೆ ಎಂಬತಕ್ಕಂಥ ರೀತಿಯೇ ಇರಬೇಕು ಇಲ್ಲಿ. ಈ ರೀತಿಯಾಗಿ ಇದನ್ನು ಬಹಳ ಕಷ್ಟ ಇದೆ ಹಾಕ್ಕೊಳ್ಳಿಕ್ಕೆ, ಯಾಕೆಂದರೆ ಕುಂಕುಮ ಹೇಳಿದ ಮಾತು ಕೇಳೋದಿಲ್ಲ. ಯಾಕೆಂದರೆ ಅದರಲ್ಲಿ ಒಂದು ಎಣ್ಣೆ ಅಂಶ ಇರೋದ್ರಿಂದ, ಆ ಒಂದು ತೇವಾಂಶ ಇರೋದ್ರಿಂದ ಅದು ಅಷ್ಟಾಗಿ ನೀಟಾಗಿ ಕೂತ್ಕೊಳ್ತಕ್ಕಂಥದ್ದಲ್ಲ. ಆದ್ರೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನೋಡೋಣ. ಇಲ್ಲಿ ಇದು ನೀಟಾಗಿ ಬರಬೇಕು ಅಂತ ಹೇಳಿ ತಾವು ಇದಕ್ಕೆ ರಂಗೋಲಿ ಮಿಕ್ಸ್ ಮಾಡೋದು ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ತಪ್ಪು. ಗುರುಗಳೇ, ಈಗ ಮನ್ಸಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದು ಹೇಗೆ ಗುರುಗಳೇ? ಅದು ಏನು ನಮಗೆ ಕೆಲ್ಸಕ್ಕೆ ಬರುತ್ತಾ ಅಂತ ಹೇಳಿ ಶಂಕರಾಚಾರ್ಯರು ಬಹಳ ವಿಶೇಷವಾಗಿ ಮಾನಸ ಪೂಜೆ ಅಂತ ನಮ್ಗೆ ಹೇಳಿದ್ದಾರೆ. ಗುರುಗಳು ಪ್ರತಿ ಬಾರಿ ತಿಳಿಸಿರ್ತಾರೆ. ಹಾಗಾಗಿ ಇಂಥ ಮೌನದಿಂದ ಆಚರಿಸಲ್ಪಡ್ತಕ್ಕಂಥ ತಂತ್ರಸಾರಗಳಲ್ಲಿ ಈ ಮಾನಸ ಪೂಜೆ ಎಂಬತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಅದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀಟಾಗಿ. ಇನ್ನು ಈ ಭಾಗದಲ್ಲೊಂದು ಕ್ಲೀಮ್ ಆಯಿತು, ಈ ಭಾಗದಲ್ಲೊಂದು ಕ್ಲೀಮ್ ಆಯಿತು, ಮುಂಭಾಗದಲ್ಲೂ ಕೂಡ ಒಂದು ಕ್ಲೀಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ತಾವು ಬರ್ಕೊಳ್ಬೇಕು. ನೋಡಿ, ಕುಂಕುಮದಲ್ಲಿ ಬಹಳ ಕಷ್ಟ, ಹಾಕ್ಕೊಳ್ಳಿಕ್ಕಾಗೋದಿಲ್ಲ. ಇನ್ನು ಕ್ಲೀಮ್ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ತಾವು ಕುಂಕುಮದಲ್ಲಿ ಹಾಕ್ಕೊಂಡ್ಮೇಲೆ ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಬಾಳೆ ದಿಂಡನ್ನು ತಗೊಳ್ಬೇಕು. ನೋಡಿ, ಈ ಬಾಳೆ ದಿಂಡನ್ನು ನಾವು 2 ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಒಂದು ಈ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಇಡೀ ಬಾಳೆ ದಿಂಡನ್ನು ನಾವು ಸಂಪೂರ್ಣವಾಗಿ ಅದರ ಹೊರಭಾಗಗಳೇನಿದೆ ಅದೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ತೆಗೆದು ಇದನ್ನು ನಾವು ಹೇಗೆ ಈ ಸೌತೆಕಾಯಿನ ಹಚ್ಕೊಳ್ತೀವಲ್ಲ, ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಸೌತೆಕಾಯಿನ ಹಚ್ಕೊಳ್ತೀವಲ್ಲ, ಹಾಗಾಗಿ ಇದು ಒಂದು ಭಾಗ, ಈ ಒಂದು ಸ್ಲೈಸ್ ಏನಿದೆ ಈ ಒಂದು ಭಾಗ ಮಾತ್ರ ನೀಟಾಗಿ ಹಚ್ಕೊಂಡು 3 ಪೀಸ್ ಮಾಡ್ಕೊಳ್ಬೋದು. ಈ ಒಂದು ಕೆಲಸವನ್ನು ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ತಿಳಿಸಿದ ಹಾಗೆ ಈ ರೀತಿ ಬೇಕಾದರೂ ತಾವು ಇದನ್ನು ಮಾಡ್ಕೊಳ್ಬೋದು, ಈ ರೀತಿಯಾಗಿ. ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹೀಗೆ ಈ ಒಂದು ಬಾಳೆ ದಿಂಡನ್ನು ಇಟ್ಕೊಳ್ಬೇಕು. ಹೀಗೆ ಈ ಒಂದು ಬಾಳೆ ದಿಂಡನ್ನು ಇಟ್ಕೊಳ್ತಕ್ಕಂಥದ್ದು, ಈ ರೀತಿಯಾಗಿ ಬಾಳೆ ದಿಂಡನ್ನು ಈ ರೀತಿಯಾಗಿ ಇಟ್ಕೊಳ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಮೊದಲನೇದಾಗಿ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ತಕ್ಕಂಥದ್ದು. ಅರಿಶಿನವನ್ನು 3 ಬಾಳೆ ದಿಂಡಿನ ಮೇಲೂ ಕೂಡ ಹಾಕ್ತಕ್ಕಂಥದ್ದು.
ಈ ರೀತಿಯಾಗಿ ಬಾಳೆದಿಂಡಿನ ಮೇಲೂ ಕೂಡ ಹಾಕ್ತಕ್ಕಂಥದ್ದು, ಕುಂಕುಮವನ್ನು ಕೂಡ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಕುಂಕುಮವನ್ನು ಕೂಡ ಹಾಕ್ತಕ್ಕಂಥದ್ದು. ಇನ್ನು ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಹುಣಸೆ ಬೀಜ. ಈಗ ಅರಿಶಿನ ಕುಂಕುಮವನ್ನು ಬಾಳೆದಿಂಡಿಗೆ ಹಾಕಿದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು 3 ಹುಣಸೆ ಬೀಜವನ್ನು ತೆಗೆದುಕೊಂಡು 3 ದಿಂಡಿನಲ್ಲೂ ಕೂಡ ಒಂದೊಂದು ಹುಣಸೆ ಬೀಜವನ್ನು ಇಡತಕ್ಕಂಥದ್ದು ಬಹಳ ಉತ್ತಮ. ಈ ರೀತಿಯಾಗಿ ಹುಣಸೆ ಬೀಜವನ್ನು ಇಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಈ ರೀತಿ ಕಾಣ್ತಕ್ಕಂಥದ್ದು ಇರುತ್ತೆ. ಒಳಗಡೆ ಹುಣಸೆ ಬೀಜವನ್ನು ಈ ರೀತಿಯಾಗಿ ಇಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿ 3 ದಿಂಡಿನಲ್ಲೂ ಕೂಡ ಹುಣಸೆ ಬೀಜವನ್ನು ಇಡಬೇಕು. ಹುಣಸೆ ಬೀಜವನ್ನು ಇಟ್ಟಿದ್ದಾದ ನಂತರ 3 ಗುಲ್ಗಂಜಿಯನ್ನು ತಾವು ತೆಗೆದುಕೊಳ್ಳತಕ್ಕಂಥದ್ದು. ನಾನು ಕೆಂಪು ಗುಲ್ಗಂಜಿಯನ್ನು ತಗೊಂಡಿದ್ದೇನೆ, ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ ಹಾಗೆ ಕೆಂಪು ಗುಲ್ಗಂಜಿ ಈ ರೀತಿಯಾಗಿರ್ತಕ್ಕಂಥದ್ದಿದೆ. ಈ ಒಂದು ಗುಲ್ಗಂಜಿಯನ್ನು ಪ್ರತಿಯೊಂದು ದಿಂಡಿನಲ್ಲೂ ಕೂಡ ಒಂದೊಂದು ಗುಲ್ಗಂಜಿಯನ್ನು ಈ ರೀತಿಯಾಗಿ ಹಾಕ್ತಕ್ಕಂಥದ್ದು. ಇನ್ನು 3 ಗುಲ್ಗಂಜಿ ಆದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ ದಾರದ ಉಂಡೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ದಾರದ ಉಂಡೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ದಾರದ ಉಂಡೆಯನ್ನು ತೆಗೆದುಕೊಂಡು ಮೊದಲನೇದಾಗಿ ಈ ಅರಿಶಿನದಲ್ಲಿ ವೃತ್ತಾಕಾರವನ್ನು ಏನು ಹಾಕ್ಕೊಂಡಿದ್ದೀರಿ ಅದರ ಅನುಗುಣವಾಗಿಯೇ ತಾವು ಈ ಒಂದು ದಾರದ ಉಂಡೆಯನ್ನು ಕೂಡ ಹಾಕ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈ ರೀತಿಯಾಗಿ ಹಾಕ್ಕೊಳ್ತಕ್ಕಂಥದ್ದು ದಾರದ ಉಂಡೆಯನ್ನು 3 ಒಂದು ಇದರಾಗಿ ಹಾಕ್ಕೊಳ್ತಕ್ಕಂಥದ್ದು. ಮೊದಲನೇದಾಗಿ ಈ ರೀತಿಯಾಗಿ ದಾರದ ಉಂಡೆಯನ್ನು ಈ ರೀತಿಯಾಗಿ ಸುತ್ತಕೊಳ್ತಕ್ಕಂಥದ್ದು. ಈ ರೀತಿಯಾಗಿ 3 ರೌಂಡನ್ನು ಸುತ್ತಕೊಂಡಿದ್ದಾದ ನಂತರ ಈಗ ತಾವೆಲ್ಲರೂ ಕೂಡ ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಇಲ್ಲಿ ಕಟ್ ಮಾಡಬೇಕಾ ಗುರುಗಳೇ? ಇಲ್ಲ, ಅಪ್ಪಿ ತಪ್ಪಿನೂ ಕೂಡ ಕಟ್ ಮಾಡಲಿಕ್ಕೆ ಹೋಗಬಾರ್ದು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದರೆ ಈಗ ನಿಮ್ಮ ಮನೆಯವರ ಸಹಾಯ, ಯಾರ್ದಾದ್ರೂ ಒಂದು ಸಹಾಯವನ್ನು ತೆಗೆದುಕೊಂಡು ನಿಮ್ಮ ಕಾಲಿನ ಬಲಗಾಲಿನ ಹೆಬ್ಬೆಟ್ಟು, ಅಂದರೆ ಗಂಡಸರಾದರೆ ಬಲಗೈಯಿನ ಹೆಬ್ಬೆಟ್ಟು ಮತ್ತು ಬಲಗಾಲಿನ ಹೆಬ್ಬೆಟ್ಟು, ಗಂಡು ಮಕ್ಕಳಾದರೆ, ಹೆಣ್ಣು ಮಕ್ಕಳಾದರೆ ಎಡಗೈಯಿನ ಹೆಬ್ಬೆಟ್ಟು ಎಡಗಾಲಿನ ಹೆಬ್ಬೆಟ್ಟು, ಹೆಣ್ಣು ಮಕ್ಕಳಾದರೆ ಎಡಗಾಲಿನ ಹೆಬ್ಬೆಟ್ಟು ಎಡಗೈಯಿನ ಹೆಬ್ಬೆಟ್ಟು, ಗಂಡು ಮಕ್ಕಳಾದರೆ ಬಲಗಾಲಿನ ಹೆಬ್ಬೆಟ್ಟು ಬಲಗೈಯಿನ ಹೆಬ್ಬೆಟ್ಟು. ಮೊದಲನೇದಾಗಿ ಈ ರೀತಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ನೋಡಿ. ಈ ರೀತಿಯಾಗಿ ಒಂದು ಸುತ್ತು ತಾವು ಬಲಗೈಯಿನ ಒಂದು ಹೆಬ್ಬೆಟ್ಟಿಗೆ ಹಾಕೊಂಡ್ರೆ ಇನ್ನೂ ಒಂದು ಸುತ್ತನ್ನು ಎಡಗಾಲಿನ ಹೆಬ್ಬೆಟ್ಟಿಗೆ ಈ ರೀತಿಯಾಗಿ ಸುತ್ತಕೊಳ್ತಕ್ಕಂಥದ್ದು ನೋಡಿ. ಈ ರೀತಿಯಾಗಿ ಸುತ್ತಕೊಳ್ಬೇಕು. ಇದನ್ನ ಸ್ವಲ್ಪ ತಾವು ದೂರಕ್ಕೆ ತಗೊಳ್ಳಿ. ಈ ರೀತಿಯಾಗಿ ಇಲ್ಲಿ ತಾವು ಟೋಟಲ್ ಆಗಿ 11 ಸುತ್ತನ್ನು ಸುತ್ತಕೊಳ್ಬೇಕು. ಎಷ್ಟು? 11 ಸುತ್ತು. ಈ ರೀತಿಯಾಗಿ 2 ಆಯ್ತು, 3 ಆಯ್ತು, 4, 5, 6, 7, 8, 9, 10, 11. ಈ ರೀತಿಯಾಗಿ 11 ಸುತ್ತ ಆದ್ಮೇಲೆ ಇದನ್ನ ಕಟ್ ಮಾಡಿ ಈ ದಾರದನ್ನ ಇದೇ ರೀತಿ ಹೀಗೆ ಇಟ್ಕೊಂಡ್ಬಿಡಿ ಇಲ್ಲೇ. ಇನ್ನ ಇದನ್ನ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಕೈಯಲ್ಲಿ ಈ ರೀತಿಯಾಗಿ ಇಟ್ಕೊಳ್ಬೇಕು. ಇದು ನಿಮ್ಮ ಬಲಗೈಯ ಹೆಬ್ಬೆಟ್ಟು, ಬಲಗಾಲಿನ ಹೆಬ್ಬೆಟ್ಟು, ಮತ್ತೆ ಇದರ ಕನೆಕ್ಷನ್ ಹೇಗಿರಬೇಕು ಅಂತಂದ್ರೆ ಈ ಒಂದು ತಂತ್ರಸಾರಕ್ಕೆ ಅನುಗುಣವಾಗಿರ್ಬೇಕು ಈ ಕನೆಕ್ಷನ್. ಈ ರೀತಿಯಾಗಿ ಈಗ ತಾವು ಮಾಡ್ಕೊಳ್ಬೇಕು ಅಂದ್ರೆ ಏನಪ್ಪಾ ಅಂತಂದ್ರೆ ದೀಪಗಳನ್ನ ತೆಗೆದುಕೊಳ್ಳಿ. 4 ದೀಪಗಳು ಅಂತ ಹೇಳಿದ್ವಿ. 4 ದಿಕ್ಕಿನಲ್ಲೂ ಕೂಡ 4 ದೀಪಗಳನ್ನ ಇಡಬೇಕು. ಈ ರೀತಿಯಾಗಿ 4 ದಿಕ್ಕಿನಲ್ಲೂ ಕೂಡ 4 ದೀಪಗಳನ್ನ ಈ ರೀತಿಯಾಗಿ ಇಡಬೇಕು ಮೊದಲನೇದಾಗಿ. ಇನ್ನು ಈಗ ದೀಪವನ್ನು ಹಚ್ಕೊಳ್ಬೇಕು. ಈ ರೀತಿಯಾಗಿ ದೀಪಗಳನ್ನ ಹಚ್ಕೊಳ್ತಕ್ಕಂಥದ್ದು. ಇಲ್ಲ ದೀಪಗಳನ್ನು ಹಚ್ಚಿನೂ ಕೂಡ ತಾವು ಒಂದೇ ಸತಿ ಇಟ್ಕೊಂಡು ಆಮೇಲೆ ಬೇಕಂದ್ರೆ ತಾವು ದಾರವನ್ನು ಕೈಗೆ ಕಟ್ಕೊಳ್ಬಹುದು. ಅದನ್ನು ಕೂಡ ತಾವು ಮಾಡ್ಕೊಳ್ಬಹುದು. ಯಾಕೆಂದರೆ ದೀಪವನ್ನು ಹಚ್ಚಬೇಕಾದ್ರೂ ಕೂಡ ನಿಮ್ಮ ಕೈ ಎಲ್ಲವೂ ಕೂಡ ಜೋಪಾನ. ಯಾಕೆಂತಂದರೆ ಪಂಚಭೂತಗಳಲ್ಲಿ ನಾವು ಯಾವತ್ತೂ ಕೂಡ ಆಟ ಆಡ್ಲಿಕ್ಕೆ ಹೋಗಬಾರ್ದು. ಒಂದು ಗಾಳಿ, ನೀರು, ಭೂಮಿ ಮತ್ತು ವಿದ್ಯುತ್ತು, ಇದು ಯಾವುದ್ರ ಕೂಡ ನಾವು ಆಟ ಆಡಲೇಬಾರ್ದು. ಪಂಚಭೂತಗಳು ಅಂತಂದ ಮೇಲೆ
ಎಲ್ಲವೂ ಪಂಚಭೂತಗಳು, ಈ ಒಂದು ಎಲೆಕ್ಟ್ರಿಸಿಟಿ, ವಿದ್ಯುತ್ತು, ಕರೆಂಟ್ ಯಾವುದ್ರ ಜೊತೆನೂ ನಾವು ಆಟ ಆಡ್ಲಿಕ್ಕೆ ಹೋಗ್ಬಾರ್ದು. ಬಹಳ ಜೋಪಾನವಾಗಿರ್ಬೇಕು. ಇನ್ನು ಬೆಂಕಿ, ಅದರ ಜೊತೆ ಆಟ ಆಡಲೇಬಾರ್ದು. ಇನ್ನು ಈಗ ತಾವು ದೀಪವನ್ನು ಹಚ್ಚಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಆದಷ್ಟು ಒಂದು ಬಟ್ಟೆಯನ್ನು ಜೊತೆಲಿ ಇಟ್ಕೊಂಡೇ ಇರಿ. ಕೈ ಏನಾದರೂ ಗಲೀಜಾದಾಗ ಒರೆಸ್ಕೊಳ್ತಾ ಇರಿ. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಾವು ಮೊದಲನೇದಾಗಿ ನಿಮ್ಮ ಎದುರುಗಡೆ ಈಗ ತಂತ್ರಸಾರ ಇದೆ. ತಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ತಾವು ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಸಂಕಲ್ಪ ಎಲ್ಲವೂ ಕೂಡ ತಂತ್ರಸಾರಕ್ಕೆ ಹೊಂದಬೇಕು. ಅಂತಂದರೆ ತಮ್ಮ ಮನಸ್ಸಿನಿಂದ ತಾವು ಮಾಡ್ತಕ್ಕಂಥ ಎಲ್ಲ ತಂತ್ರಸಾರಗಳು, ಅಂದರೆ ಒಂದು ತಂತ್ರಸಾರದಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಪೂಜಾನುಷ್ಠಾನ, ನಿಮ್ಮ ಸಂಕಲ್ಪ ನಿಮಗೆ ತಂತ್ರಸಾರ ಆಗಿದೆ, ನಿಮಗೆ ಸಮಸ್ಯೆ ಆಗ್ತಾ ಇದೆ, ನನ್ನ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗಬೇಕು ಅಂತ ಹೇಳಿ ತಾವು ನಿಮ್ಮ ಬಲಗೈಯಿನ ಹೆಬ್ಬೆಟ್ಟು, ಬಲಗಾಲಿನ ಹೆಬ್ಬೆಟ್ಟು, ಇದರ ಒಂದು ಕನೆಕ್ಷನಿಂದ, ಈ ಒಂದು ದಾರದಿಂದ ಈ ಒಂದು ತಂತ್ರಸಾರಕ್ಕೆ ತಾವು ತಿಳಿಸ್ತಾ ಇದ್ದೀರಿ, ಏನಪ್ಪ ನನಗೆ ಈ ಸಮಸ್ಯೆ ಆಗಿದೆ, ಸಮಸ್ಯೆ ದೂರ ಆಗಬೇಕು ಅಂತ ಹೇಳಿ. ಈ ರೀತಿಯಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಹೆಬ್ಬೆಟ್ಟು ಈ ರೀತಿಯಾಗಿರಲಿ, ಮುಂಭಾಗಕ್ಕೆ ಈ ರೀತಿಯಾಗಿರಬೇಕು ನಿಮ್ಮ ಹೆಬ್ಬೆಟ್ಟು. ಈ ರೀತಿಯಾಗಿದ್ದು ತಾವು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಸಂಕಲ್ಪವನ್ನು ಮಾಡಿ ತಾವು ಮುಂದೆ ಯಾವ ಕ್ರಮವನ್ನು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಹೇಳ್ತಾ ಇದ್ದೆ. ಇನ್ನು ಈಗ ತಾವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ, ಸಂಕಲ್ಪವನ್ನು ಮಾಡ್ತಕ್ಕಂಥ ಸಮಯ, ಏನಪ್ಪ ನನಗಾಗಿರ್ತಕ್ಕಂಥ ಸಮಸ್ಯೆಗಳು, ಮಾಟ, ಮಂತ್ರ, ತಂತ್ರ, ಪ್ರಯೋಗಾದಿಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗಬೇಕಪ್ಪ ಭಗವಂತ. ನಾನು ಮುಂದೆ ಹಾಕ್ತಕ್ಕಂಥ ಹೆಜ್ಜೆ ಎಲ್ಲವೂ ಕೂಡ ಸುಸೂತ್ರವಾಗಿರಬೇಕು, ಸಮೃದ್ಧಿತನವನ್ನು ಹೊಂದಬೇಕು, ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ನಾನು ಆಗ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನೂ ಕೂಡ ಯಶಸ್ಸಿನಿಂದ ಇರಬೇಕು ಅಂತ ಹೇಳಿದ ಪ್ರಾರ್ಥನೆಯನ್ನು ಈಗ ತಾವು ಮಾಡಿಕೊಂಡು, ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ನಿಧಾನವಾಗಿ ನಿಮ್ಮ ಬಲಗಾಲಿನ ಹೆಬ್ಬೆಟ್ಟಿನಲ್ಲಿ ಹಾಕಿರ್ತಕ್ಕಂಥ ಆ ಒಂದು ದಾರವನ್ನು ತೆಗೆದುಕೊಂಡು ಇಲ್ಲಿ ಇರ್ತಕ್ಕಂಥ ದಾರಗಳೆಲ್ಲವನ್ನು ಕೂಡ ಸೇರಿಸ್ಬಿಡಿ. ಇವಾಗ ಈ ರೀತಿಯಾಗೇ ತಾವು ಸೇರಿಸ್ಕೊಳ್ಬೇಕು. ಇದನ್ನು ಸಂಪೂರ್ಣವಾಗಿ ಜೋಪಾನ ಇದನ್ನು ಸೇರಿಸಬೇಕಾದ್ರೆ ಆ ಒಂದು ದಾರ ಬೆಂಕಿಯಲ್ಲಿ ಸುಡತಕ್ಕಂಥದ್ದು ಬೇಡ. ಸ್ವಲ್ಪ ಜೋಪಾನವಾಗಿ ತಾವು ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಜೋಪಾನ ದಾರ ಯಾವ ಕಾರಣಕ್ಕೂ ಕೂಡ ಬೆಂಕಿಯ ಆ ಒಂದು ಹಾವತಿಗೆ ಸಿಕ್ಕಾಕೊಳ್ತಕ್ಕಂಥದ್ದು ಬೇಡ. ಜೋಪಾನ ಅಂತಂದರೆ ದಾರ ಬೆಂಕಿಗೆ ಸಿಕ್ಕಾಕೊಂಡು ಕಟ್ಟಾಗುವಂಥ ಕೆಲಸಗಳಾಗ್ತಕ್ಕಂಥದ್ದಾಗಲಿ ಅದೆಲ್ಲವೂ ಕೂಡ ಆಗಬಾರ್ದು. ಹಾಗಾಗಿ ಸ್ವಲ್ಪ ಜೋಪಾನ. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಇವು ಮೂರನ್ನು ಕೂಡ ಸೇರಿಸಿ. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಇದನ್ನು 3 ಪೀಸ್ ಮಾಡ್ಕೊಳ್ಬೇಕು. ಈಗ ತಮಗೆ ಚಾಕುವಿನ ಒಂದು ಸಹಾಯ ಬೇಕಾಗಬಹುದು. ಇಲ್ಲ ಅಂತಂದರೆ ತಾವು ಕತ್ರಿಯನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕತ್ರಿಯನ್ನು ಇಟ್ಕೊಂಡ್ರೆ ಬಹಳ ಜೋಪಾನ ಅಂತಲೇ ಹೇಳ್ಬೋದು. ಇನ್ನು ಇದೊಂದು ಪೀಸು ಮೊದಲನೇದಾಗಿ ಈ ಭಾಗದಲ್ಲಿ ಇಡ್ತಾ ಇದ್ದೇನೆ. ಇನ್ನು 2 ಪೀಸ್ ನಾನು ಮಾಡ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ಮತ್ತೊಂದು ಪೀಸನ್ನು ಮಧ್ಯಭಾಗದಲ್ಲಿ ಹಾಕ್ತಾ ಇದ್ದೇನೆ, ಇನ್ನೊಂದು ಪೀಸನ್ನು ಈ ಒಂದು ಕೊನೆಯ ಭಾಗದಲ್ಲಿ ಹಾಕ್ತಾ ಇದ್ದೇನೆ. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಊದಿನ ಕಡ್ಡಿಯನ್ನು ಹಚ್ಕೊಳ್ಳಿ. 2, 4, 5, 6 ಊದಿನ ಕಡ್ಡಿಯನ್ನು ತೆಗೆದುಕೊಳ್ತೀರಿ. ಈ ರೀತಿಯಾಗಿ 6 ಊದಿನ ಕಡ್ಡಿಯನ್ನು ಫಸ್ಟು ಮೊದಲನೇದಾಗಿ ಹಚ್ಕೊಳ್ಬೇಕು. 6 ಇರಬೇಕು ಊದಿನ ಕಡ್ಡಿ. 6ರ ಮೇಲೆ ಇನ್ನೊಂದು ಹೆಚ್ಚು ಇರಬಾರ್ದು, ಇನ್ನೊಂದು ಕಡಿಮೆನೂ ಇರಬಾರ್ದು. ಊದಿನ ಕಡ್ಡಿಯನ್ನು 2 ಊದಿನ ಕಡ್ಡಿಯನ್ನು ತೆಗೆದುಕೊಂಡು ಈ ಒಂದು ಅನುಷ್ಠಾನದ ಮುಂಭಾಗಕ್ಕೆ ಈ ರೀತಿಯಾಗಿ ಚುಚ್ಕೊಳ್ಳಿ. ಈ ರೀತಿಯಾಗಿ ಚುಚ್ಕೊಳ್ತಕ್ಕಂಥದ್ದು. ಚುಚ್ಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪ ಈಗ ತಗೊಂಡು ಇದಕ್ಕೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು. ಈ ರೀತಿಯಾಗಿ ಕೆಂಪು ವರ್ಣದಲ್ಲಿರ್ತಕ್ಕಂಥ ಪುಷ್ಪ ಈ ರೀತಿಯಾಗಿ ಪುಷ್ಪವನ್ನು ತಾವು ತೆಗೆದುಕೊಂಡಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, ಈಗ ಈ ಒಂದು ಕೆಂಪು ನೀರೇನಿದೆ ಇದನ್ನು ಸಂಪೂರ್ಣವಾಗಿ ಕಲಸಿ ಒಂದ್ಸತಿ ಮತ್ತೊಮ್ಮೆ. ಯಾಕೆಂದರೆ ಎಲ್ಲ ತಳ ಸೇರ್ಕೊಂಡಿರುತ್ತೆ, ಎಲ್ಲ ಕೆಳಗೆ ಹೋಗಿರುತ್ತೆ. ಕೆಂಪು ಆ ಒಂದು ಕುಂಕುಮವೆಲ್ಲ ಕೂಡ ಸಂಪೂರ್ಣವಾಗಿ ಕೆಳಗಡೆ ಹೋಗಿರುವ ಕಾರಣದಿಂದ ಹಾಗಾಗಿ ಈ ಒಂದು ಕೆಂಪು ನೀರನ್ನು ಮತ್ತೊಮ್ಮೆ ಕಲಸಿ ಅದು ಮಂದ ಆಗಿದ ತಕ್ಷಣ ತಾವೇನು ಮಾಡಬೇಕು, ಇದನ್ನು ಏಕಾಏಕಿ ಹೀಗೆ ಸುರಿತಕ್ಕಂಥದ್ದಲ್ಲ. ನಿಮ್ಮ ಈ ಒಂದು 4 ಬೆಟ್ಟುಗಳೇನಿದ್ದಾವೆ, ಈ 4 ಬೆಟ್ಟಿನ ಸಹಾಯದಿಂದ ಇದರ ಮೇಲೆ 3 ಸತಿ, ಇಲ್ಲಿ 3 ಪೀಸ್ಗಳೇನಿದೆ, 3 ಒಂದು ತಂತ್ರಗಳು ಏನಿದ್ದಾವೆ
ಬಾಳೆ ದಿಂಡಿಗಳೇನಿದ್ದಾವೆ ಆ 3 ದಿಂಡಿಗಳ ಮೇಲೂ ಕೂಡ 3 ಸತಿ ತಾವು ಎರಚಬೇಕು. ಅದು ಎರಚೋದೂ ಕೂಡ ಒಂದು ಕ್ರಮ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಇಟ್ಕೊಂಡು ಈ 4 ಬೆರಳುಗಳನ್ನು ಸಹಾಯವನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಈ ರೀತಿಯಾಗಿ ಎರಚಬೇಕು. ಈ ರೀತಿಯಾಗಿ ಎರಚಿತ್ತಾದ ತಕ್ಷಣ ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಒಂದು ನೀರನ್ನು ಸಂಪೂರ್ಣವಾಗಿ ಇದ್ರ ಮೇಲೆ ಚೆಲ್ಬಿಡಿ. ಈ ರೀತಿಯಾಗಿ ಎಡಭಾಗದಿಂದ ಬಲಭಾಗಕ್ಕೆ ಬಂದು ನಿಲ್ಲಿಸ್ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ನಿಲ್ಲಿಸಿ ಇದನ್ನು ಪಕ್ಕಕ್ಕಿಟ್ಬಿಡಿ. ಈಗ ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಸಂಕಲ್ಪವನ್ನು ಮಾಡ್ಕೊಳ್ಳಿ. ನನಗಾಗಿರ್ತಕ್ಕಂಥ ಏನೊಂದು ತಂತ್ರವಿದ್ರೂ ಕೂಡ, ಏನೊಂದು ಮಂತ್ರವಿದ್ರೂ ಕೂಡ, ಏನೊಂದು ಪ್ರಯೋಗಗಳಿದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಇದರ ಮುಂದೆ ಒಂದೆರಡು ಕರ್ಪೂರವನ್ನು ಹಚ್ಚಿ ತಾವು ಆ ಕ್ಷಣ ಒಂದು ಕರ್ಪೂರ ಹಾರುವ ತನಕ ಸುಮ್ಮನೆ ಇರ್ತಕ್ಕಂಥದ್ದು ಬಹಳ ಉತ್ತಮ. ಕರ್ಪೂರ ಹಾರ್ತಾ ಇದ್ದಂಗೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಇಲ್ಲಿ ಇರ್ತಕ್ಕಂಥ ದೀಪಗಳೇನಿದ್ದಾವೆ ಈ ದೀಪಗಳನ್ನು ನಿಧಾನವಾಗಿ ತಾವು ಅದೇ ರೀತಿ ಯಥಾಸ್ಥಿತಿ ಇದನ್ನು ಹೀಗೆ ಇಟ್ಕೊಂಡು ಇದನ್ನು ಒಳಗಡೆ ಇರ್ತಕ್ಕಂಥ ಬತ್ತಿಗಳನ್ನು ಎಳೆದುಬಿಟ್ಟು ಶಾಂತ ಮಾಡಿಬಿಡಿ. ಈ ರೀತಿಯಾಗಿ ಈ ದೀಪಗಳೇನಿದ್ದಾವೆ ಇದನ್ನು ಹೀಗೆ ಒಳಗಡೆ ಇಟ್ಟು ಶಾಂತ ಮಾಡಿಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಈ ರೀತಿಯಾಗಿ ಶಾಂತ ಮಾಡಿಬಿಡಿ. ಶಾಂತಗೊಳಿಸಿದ್ದಾದ ನಂತರ ಊದಿನ ಕಡ್ಡಿನೂ ಅಷ್ಟೇ ಇಲ್ಲಿರ್ತಕ್ಕಂಥ ದೀಪದ ಎಣ್ಣೆಗೆ ಶಾಂತ ಮಾಡಿ ಇದರೊಳಗಡೆ ಹಾಕ್ಬಿಡಿ. ಈ ರೀತಿಯಾಗಿ ಶಾಂತ ಮಾಡಿ ಇದರೊಳಗಡೆ ಹಾಕ್ಬಿಡಿ. ಇದನ್ನು ಕೂಡ ಇದೇ ರೀತಿ ಯಥಾಸ್ಥಿತಿ ಶಾಂತ ಮಾಡಿ ಇದರೊಳಗಡೆ ಹಾಕ್ಬಿಡಿ. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ದಾರದ ಉಂಡೆ. ಗುರುಗಳು ಹೇಳಿದ್ದಾರೆ, ಒಂದು ವಿಚಾರ ಗುರುಗಳು ಸ್ಪಷ್ಟೀಕರಿಸಿದ, ದಾರದ ಉಂಡೆ ಮತ್ತೆ ಈ ಕೆಲಸಕ್ಕೆ ಬೇರೆ ಕೆಲಸಕ್ಕೆ ಉಪಯೋಗಿಸಬಾರ್ದು. ತಂತ್ರ ಅಂದಮೇಲೆ ಅದು ತಂತ್ರ, ಸಂಪೂರ್ಣವಾಗಿ ತಂತ್ರ ಅಂತಂದಮೇಲೆ ಈ ದಾರದ ಉಂಡೆನೂ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ದಾರದ ಉಂಡೆನೂ ಕೂಡ ಸಂಪೂರ್ಣವಾಗಿ ನೀವು ತೆಗೆದು ಇದನ್ನು ನಿಧಾನವಾಗಿ ಜೋಪಾನವಾಗಿ ಈ ಒಂದು ಬಿಳಿಯ ವಸ್ತ್ರವನ್ನು ಹೀಗೆ ಕಟ್ಬಿಡಿ. ಒಂದು ಗಂಟು ಕಟ್ಬಿಡಿ. ಈ ರೀತಿಯಾಗಿ ಗಂಟನ್ನು ಕಟ್ಟಬೇಕು. ಈ ರೀತಿ ಗಂಟನ್ನು ಕಟ್ಟಿ ಈ ಕಟ್ಟುವ ತನಕ ಮಾತ್ರ ನಿಮ್ಮ ಕೆಲಸ. ಅದಾದ್ಮೇಲೆ ತಾವೇನು ಮಾಡಬೇಕು ಅಂತಂದರೆ ಮೇಲೆದ್ದು ಇದನ್ನು 3 ಸತಿ ದಾಟಬೇಕು. 3 ಸತಿ ತಾವು ದಾಟಬೇಕು. ಈ ಗಂಟನ್ನು 3 ಸತಿ ದಾಟಬೇಕು. ಒಂದು ಮತ್ತೆ ವಾಪಸ್ ಬಂದು ಅದನ್ನೇ ರಿಟರ್ನ್ ದಾಟಿ ಮತ್ತೆ 2ನೇ ಸತಿ ದಾಟಬೇಕು, ಮತ್ತೆ ಅದನ್ನು ರಿಟರ್ನ್ ದಾಟಬೇಕು, ಮತ್ತೆ 3ನೇ ಸತಿ ದಾಟದ ಮೇಲೆ ನಿಮ್ಮ ಪಾಡಿಗೆ ನೀವು ಮನೆ ಆಚೆ ಹೋಗಿ ಕಾಲು ತೊಳ್ಕೊಳ್ಳೋದು ಬಹಳ ಉತ್ತಮ. ಅದನ್ನು ಮತ್ತೆ ಹಿಂತಿರುಗಿ ನೋಡಬೇಡಿ, ಕಾಲು ತೊಳ್ಕೊಂಬಿಡಿ. ನಿಮ್ಮ ಮನೆಯಲ್ಲಿರೋರು ಬೇರೆಯವ್ರ ಸಹಾಯನ ನಿಧಾನವಾಗಿ ಗಂಟನ್ನು ತೆಗೆಸಿ ನಿಮಗೆ ಕಾಣದಂಗೆನೆ ಈ ಒಂದು ಗಂಟನ್ನೇ ನಿಧಾನವಾಗಿ ನಿಮಗೆ ಕಣ್ಣಿಗೆ ಕಾಣದಂಗೆನೆ ಎತ್ಕೊಂಡೋಗಿ ಎಲ್ಲಾದರೂ ದೂರದಲ್ಲಿ ಬಿಸಾಕ್ಬಿಡೋದು ಬಹಳ ಉತ್ತಮ. ಕಾಣದ ಪ್ರದೇಶದಲ್ಲಿ, ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ, ಯಾವುದಾದ್ರೂ ಗಿಡದ ಬುಡದಲ್ಲೋ ಇಲ್ಲ ಅಂತಂದರೆ ಅದನ್ನು ಕಾಣದಂಗೆ ಯಾವುದಾದ್ರೂ ಒಂದು ದೂರದ ಜಾಗದಲ್ಲಿ ಎತ್ಕೊಂಡೋಗಿ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ, ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹಾಕಿ. ಇದನ್ನು ಬೇರೆಯವರು ದಾಟಿದ್ರೆ ಅವರಿಗೂ ಸಮಸ್ಯೆ ಆಗಬಹುದು. ಹಾಗಾಗಿ ಇದನ್ನು ತಾವು ಬಹಳ ಜೋಪಾನವಾಗಿ ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ, ಯಾರು ಆ ಜಾಗದಲ್ಲಿ ಓಡಾಡದೇ ಇರೋ ಜಾಗದಲ್ಲಿ ಎತ್ಕೊಂಡೋಗಿ ಅದನ್ನು ಹಾಕ್ತಕ್ಕಂಥದ್ದು, ಯಾವುದಾದ್ರೂ ಮಡದ ಬುಡಕ್ಕೋ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ತೀರಿ, ಸಾಕಷ್ಟು ಬದಲಾವಣೆಗಳನ್ನು ತಾವು ಕಂಡುಕೊಳ್ತೀರಿ ನಿಮ್ಮ ವಾಸ್ತುಗ್ರಹದಲ್ಲಿ. ಈ ಒಂದು ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಆಚರಿಸಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ತಮ್ಮೆಲ್ಲರಿಗೂ ಕೂಡ ಭಗವಂತನ ಒಳ್ಳೆಯ ಕೃಪಾಶೀರ್ವಾದ ಸಿಗಲಿ, ಒಳ್ಳೆಯದಾಗಲಿ. ಈ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಹೊಸ ವರ್ಷವನ್ನು ಖುಷಿಯಾಗಿ ಪ್ರಾರಂಭವನ್ನು ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.